ಆದ್ಮೇಲೆ ನಾವು ಮುಕ್ತದ ಶೀರ್ಷಿಕೆ ಗೀತೆ ಜೊತೆಗೆ ನಾವು ಆರಂಭ ಮಾಡೋಣ. ಕಾರ್ಮೋಡ ಮಳೆಯಾಗಿ ಸುರಿಯುವಾಗ ಕಣ್ಣ ಹನಿಗೆ ಮುಕ್ತಿ. ಎಂಥ ಅದ್ಭುತವಾದ ಸಾಲು ನೋಡಿ. ಕಾರ್ಮೋಡ ಮಳೆಯಾಗಿ ಸುರಿಯುವಾಗ ಕಣ್ಣ ಹನಿಗೆ ಮುಕ್ತಿ. ಆ ಭಾವನೆ ಕಾರ್ಮೋಡ ಮನಸ್ಸಿನ ಭಾವನೆಗಳು. ಅದು ಹನಿಯಾಗಿ ಸುರಿದ್ರೆ ನನ್ನ ಕಣ್ಣ ಹನಿಗೆ ಕೂಡ ಅದು ಮುಕ್ತಿ ದೊರೆಯುವಂಥ ಒಂದು ಸಂದರ್ಭ. ಸರ್, ತಮಗೆ ಮತ್ತೊಮ್ಮೆ ಸ್ವಾಗತವನ್ನು ಹೇಳಿ, ಈ ಶೀರ್ಷಿಕೆ ಗೀತೆಗೆ ಯಾವ ಹಿನ್ನೆಲೆ ತಾವು ಅದನ್ನು ಬರೀಬೇಕಾಯಿತು, ಯಾವ ಹಿನ್ನೆಲೆಯಲ್ಲಿ ಬರೆದ್ರಿ, ಅದು ಧ್ವನಿಸುವಂಥ ಅರ್ಥಗಳು ಯಾವ ರೀತಿಯಾಗಿ ತಮ್ಮನ್ನು ಪ್ರಭಾವಿಸಿದವು ತಾವೇ ಬರೆದಾಗ? ನಮಸ್ಕಾರ. ಗೆಳೆಯ TN ಸೀತಾರಾಮ್ ತಮ್ಮ ಧಾರಾವಾಹಿ ಮಾಡುವಾಗ ಮುಕ್ತ 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 ಮತ್ತು ಮಹಾಪರ್ವ ಈ 3 ಧಾರಾವಾಹಿಗೆ ನಾನು ಶೀರ್ಷಿಕೆ ಗೀತೆಗಳನ್ನು ಬರೆಯುವಂತೆ ಕೋರಿದ್ರು. ಈ ಪ್ರಸ್ತುತ ಗೀತೆ ಕಾರು ಮೋಡ ಮಳೆಯಾಗಿ ಸುರಿದಾಗ ಕಣ್ಣ ಹನಿಗೆ ಮುಕ್ತಿ ಅನ್ನೋದು ಸೀತಾರಾಮ್ ಅವರ ರಾಜಕೀಯ ಸಾಮಾಜಿಕ ಪ್ರಜ್ಞೆಗೆ ಪೂರಕವಾದಂಥ ಒಂದು ಸಾಲು. ಮಳೆ ಸುರಿದರೆ ಕಣ್ಣ ಹನಿಗೆ ಯಾಕೆ ಮುಕ್ತಿ ಆಗಬೇಕು ಅಂದರೆ, ರೈತರ ಕಣ್ಣ ಹನಿಗೆ ಮಳೆ ಸುರಿಯೋದ್ರಿಂದ ಮುಕ್ತಿ ದೊರೆಯುತ್ತೆ ಅಂತ. ಮಳೆಯೂ ಹನಿ ಸುರಿಯುತ್ತೆ, ರೈತರ ಕಣ್ಣಿಂದಲೂ ಕಂಬನಿ ಸುರಿತಾ ಇರುತ್ತೆ. ಕಂಬನಿ ಸುರಿಯೋದು ನಿಂತು ಮಳೆ ಮಾತ್ರ ಸುರಿದಾಗ ಹೊಸ ಉತ್ಕರ್ಷ ಉಂಟಾಗತ್ತೆ ಅನ್ನುವಂಥ ನೆಲೆಯಲ್ಲಿ ಈ ಸಾಲನ್ನು ನಾನು ಬರೆದಿದ್ದು. ಅದು ಎಷ್ಟು ಜನಪ್ರಿಯವಾಯಿತು ಅಂದರೆ ಕರ್ನಾಟಕದಲ್ಲಿ ಅದ್ರ ಬಗ್ಗೆ ನಾನು ಹೇಳಬೇಕಾದ್ದಿಲ್ಲ. ಸೀತಾರಾಮ್ ಅವರು ಈ ಹಾಡನ್ನು ಎಷ್ಟು ಇಷ್ಟಪಟ್ಟರು ಅಂದರೆ, ತಮ್ಮ ಕಥೆಯಲ್ಲಿ ಏನಾದರೂ ಬಿಕ್ಕಟ್ಟು ಬಂದರೆ ಮುಂದೆ ಹೇಗೆ ಕಥೆಯನ್ನು ಮುಂದುವರಿಸಬೇಕು ಅನ್ನೋದು ಗೊತ್ತಾಗದೆ ಹೋದಾಗ ನಾನು ನಿಮ್ಮ ಶೀರ್ಷಿಕೆ ಗೀತೆಯನ್ನು ಕೇಳ್ತೀನಿ, ಆಗ ತಕ್ಷಣ ನನಗೆ ಹೊಸ ಮಾರ್ಗಗಳು, ಹೊಸ ದಿಕ್ಕುಗಳು ಹೊಡಿತವೆ ಅಂತ ಹೇಳಿದ ನೆನಪಾಗ್ತದೆ. ಅಭಿನಂದನೆಗಳು ಸರ್. ಆದಮೇಲೆ ತಮ್ಮಲ್ಲಿ ಒಂದು ವಿನಂತಿ. ನಮ್ಮ ಕಲಾವಿದರು ನಮ್ಮ ಈ ಅತಿಥಿ ಸಾಹಿತಿಗಳ ಆ ಹಾಡನ್ನು ತಮ್ಮ ಮುಂದೆ ಪ್ರಸ್ತುತಪಡಿಸುವಾಗ ಅದರ ಪ್ರತಿಯೊಂದು ಶಬ್ದವನ್ನು ಕೂಡ ತಾವು ತಲ್ಲೀನರಾಗಿ ಏಕಾಗ್ರತೆಯಿಂದ ಅದನ್ನು ತಾವು ಸ್ವೀಕಾರ ಮಾಡಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಆಗ ಅದರ ಅರ್ಥಗಳು ನಮ್ಮ ಭಾವ ಸ್ಫುರಣಗಳಾಗಿ ನಮ್ಮ ವ್ಯಕ್ತಿತ್ವದಲ್ಲಿ ಒಂದು ಅಪೂರ್ವ ಬದಲಾವಣೆಯನ್ನು ತರುವಂಥ ಶಕ್ತಿ ಈ ಕಾವ್ಯಕ್ಕೆ ಇದೆ ಅಂತ ವಿನಮ್ರವಾಗಿ ತಮ್ಮ ಹತ್ರ ಹೇಳ್ತಾ, ನಮ್ಮ ಜೊತೆಗೆ ಈಗ ನಿತಿನ್ ಆಚಾರ್ಯ ಮತ್ತು ಶ್ರುತಿ ಅವರು ವೆಂಕಟೇಶ್ ಮೂರ್ತಿ ಅವರ ಈ ಕವಿತೆಗೆ ಈಗ ಧ್ವನಿ ಆಗ್ತಾರೆ. ನಿತಿನ್ ಆಚಾರ್ಯ ಮತ್ತು ಶ್ರುತಿ ಅವರು ದಯವಿಟ್ಟು. ಕಾರು ಮೋಡ ಮಳೆಯಾಗಿ ಸುರಿದಾಗ ಕಣ್ಣ ಹನಿಗೆ ಮುಕ್ತಿ. ಎದೆಯನು ಹಾಡಾಗಿ ಹೊಮ್ಮಿದರೆ ಭಾವಕ್ಕೆ ಬಂಧ ಮುಕ್ತಿ. ಮುಕ್ತ 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 ನಿಶ್ಚಯದ ಮೂರ್ತ ರೂಪ.
ಅಭಿನಂದನೆಗಳು ಕಲಾವಿದರಿಗೆ. ಹಿನ್ನೆಲೆಯಲ್ಲಿ ಆಲಾಪನೆಯನ್ನು ನೀಡಿದವರು ಆ ರೋಮಾಂಚಕಾರಿ ಆಲಾಪನೆ ರವಿ ಮುಡೂರವರು. ಆದ್ಮೇಲೆ ರವಿ ಮುರೂರವರು ಮತ್ತೆ ನಮ್ಮ ಜೊತೆಗೆ ಬರಲಿಕ್ಕಿದ್ದಾರೆ. ಭಾಳ ಸಂತೋಷ. ಅಂದರೆ ಬಹುದಿನಗಳಿಂದ ನಾವೆಲ್ಲ ನಿರೀಕ್ಷೆ ಮಾಡುವಂತಹ BR ಲಕ್ಷ್ಮಣರಾವ್ ಅವರ ಉಪಸ್ಥಿತಿ ಮಂಗಳೂರಿನಲ್ಲಿ ಈ ದಿನ ಸಾಧನೆಯಾಗಿದೆ. BR ಲಕ್ಷ್ಮಣರಾವ್ ಅವರು ನಮ್ಮ ನಡುವೆ ಅವರು ನಗುವನ್ನು ಹಂಚಿದವರು, ನಮ್ಮ ನಡುವೆ ಹಾಸ್ಯ ಪ್ರಜ್ಞೆಯನ್ನು ಬೆಳೆಸಿದವರು, ನಮ್ಮ ನಡುವೆ ಹಾಸ್ಯದ ಪ್ರಖರ ಚಿಂತನೆಯ ಜೊತೆಗೆ ನಮ್ಮಲ್ಲಿ ಭಾವನೆಗಳನ್ನು ಸ್ಫುರಿಸುವ ಬರಹಗಳನ್ನು ನೀಡ್ತಾ ಬಂದವರು. ಮೂಲತಃ ಅವ್ರ ಬಗ್ಗೆ ಹೇಳಿದರು, ಚಿಂತಾಮಣಿ ಅವರ ಕಾರ್ಯಕ್ಷೇತ್ರ, ಸ್ಟುಡಿಯೋ ಆಗಲಿ, ಟ್ಯುಟೋರಿಯಲ್ಸ್ ಆಗಲಿ, ಅದರ ಜೊತೆಗೆ ನಿರಂತರ ಬರಹಗಳು. ಈಗ ಚಿಂತಾಮಣಿಯಿಂದ ಬೆಂಗಳೂರಿಗೆ ಬಂದಿದ್ದಾರೆ. ಬೆಂಗಳೂರಿಗೆ ಬಂದು ಮನೆಗೆ ಕೂಡ ಚಿಂತಾಮಣಿ ಎಂಬ ಹೆಸರನ್ನೇ ಇರಿಸಿದ್ದಾರೆ. ಅಂಥ ಭಾವನಾತ್ಮಕವಾದಂಥ ನಂಟು ಚಿಂತಾಮಣಿಯ ಜೊತೆಗೆ. ಆದರೆ ಅವರ ಬರಹಗಳು ನಮ್ಮನ್ನು ನಿರಂತರವಾಗಿ ಅಚಿಂತಾಮಣಿಗಳನ್ನಾಗಿ ಮಾಡಿದೆ. ಎಂದೂ ಚಿಂತೆ ಇಲ್ಲ. ಅವರ ಬರಹಗಳನ್ನು ಓದಿದರೆ ಚಿಂತೆಗಳೆಲ್ಲ ದೂರ. ಅಷ್ಟು ಭಾವನಾತ್ಮಕವಾಗಿ ಮೊನ್ನೆ ಒಂದು ಪುಟ್ಟ ಬರಹವನ್ನು ಅವರು ಪ್ರಸ್ತುತಪಡಿಸಿದರು. ಆದಮೇಲೆ ಲಕ್ಷ್ಮಣರಾವ್ ಅವರ ಬರಹಗಳಲ್ಲಿ, ಆ ಕಾವ್ಯಗಳಲ್ಲಿ ಎಲ್ಲವೂ ಆಧುನಿಕತೆಯ ಸಂಗಮ, ಅದರ ಜೊತೆಗೆ ಆ ಪರಂಪರೆಯ ಸೊಗಸು, ಇದು ಮಿಶ್ರಣವಾಗಿದೆ. ಅವರ ಒಂದು ಹಾಡು ತಾವೆಲ್ಲ ಕೇಳಿರ್ಬೋದು, ನಿಧಾನಕ್ಕೆ ಹೇಳ್ತೇನೆ, ದಯವಿಟ್ಟು ಗಮನಿಸಿ. ನನ್ನವಳು ಈ ನನ್ನಾಕೆ ಹರಿಯುವ ನದಿಯಲ್ಲ. ನನ್ನವಳಿದ್ದಾಳೆ, ನನ್ನಾಕೆ ಇದ್ದಾಳೆ, ಆಕೆ ಹರಿಯುವ ನದಿಯಲ್ಲ, ಸುರಿಯುವ ಸಂತೆಯಲ್ಲ. ಎಂಥ ಶಬ್ದಗಳು ನೋಡಿ. ಅವಳು ಹರಿಯುವ ನದಿಯಲ್ಲ, ಆಮೇಲೆ ಸುರಿಯುವ ಸರಿಯುವ ಸಂತೆಯಲ್ಲ. ಸಂತೆ ಸರಿತಾ ಇರ್ತದೆ, ಸರಿಯುವ ಸಂತೆಯಲ್ಲ. ಇವಳೊಂದು ಪುಟ್ಟ ಕೊಳ. ಅವಳು ನದಿಯಲ್ಲ, ಸರಿಯುವ ಸಂತೆಯಲ್ಲ, ಆದರೆ ಅವಳೊಂದು ಪುಟ್ಟ ಕೊಳ ಅಂತೆ. ಆಮೇಲೆ ನನ್ನ ಬಾಳಿನ ಜೀವಜಲ ಅಂತ ಅವರು ಬರೀತಾರೆ. ಪ್ರಾಯಶಃ ಎಲ್ಲ ಪುರುಷರೇ ಇದನ್ನು ಅನುಕರಣೆ ಮಾಡಿದರೆ ನಮ್ಮ ದೇಶಕ್ಕೆ ಪೊಲೀಸರೇ ಬೇಡ ಅಂತ ಅನಿಸುತ್ತೆ. ಅಷ್ಟು ಸರಿಯಲ್ಲ. ನನ್ನ ಬಾಳಿನ ಜೀವ ಜಲ ಅನ್ನೋ ಮಾತನ್ನು ಅವ್ರು ಹೇಳಿದರು. ಲಕ್ಷ್ಮಣರಾವ್ ಸರ್ ಅವರೇ, ಈ ಹಾಡು ಓರ್ವ ಆಕೆ, ನನ್ನ ಆಕೆಯ ಬಗ್ಗೆ ಆ ಬದುಕಿನ ವಿಸ್ತಾರವನ್ನು ತೆರೆದುಕೊಡುತ್ತದೆ. ಅವಳನ್ನು ನದಿಯಲ್ಲ ಅಂತ ಹೇಳ್ತೇನೆ, ಅವಳನ್ನು ಪುಟ್ಟ ಕೊಳ ಅಂತ ಹೇಳ್ತೇನೆ, ಅದರ ಜೊತೆಗೆ ಆಕೆ ನನ್ನ ಜೀವ ಜಲ ಅಂತ ಹೇಳ್ತೇನೆ. ಇದು ಯಾವುದನ್ನು ಸಂಕೇತಿಸುತ್ತದೆ? ಯಾವುದಿದರ ಹಿನ್ನೆಲೆ? ಎಲ್ಲರಿಗೂ ನಮಸ್ಕಾರ. ಇದು ಮೊದಲು ಒಂದು ಕವಿತೆಯಾಗಿ ನಾನು ಬರೆದದ್ದು. ಇವಳು ನದಿಯಲ್ಲ ಅಂತ. ಇಲ್ಲಿ ಇವಳು ಅಂದರೆ ಅದು ಕೇವಲ ನನ್ನ ಹೆಂಡತಿ ಅಲ್ಲ, ಹೆಂಡತಿಯೂ ಹೌದು, ಹಾಗೆಯೇ ನನ್ನ ಮೊದಲ ಹೆಂಡತಿಯಾದ ನನ್ನ ಕವಿತೆಯನ್ನು ಬರೆದದ್ದು ಕೂಡ. ಸೊ ಇದು ನನ್ನ ಕವಿತೆ ಮತ್ತು ನನ್ನ ಹೆಂಡತಿ ಇಬ್ಬರಿಗೂ ಒಟ್ಟಾಗಿ ಉದ್ದೇಶಿಸಿ ಬರೆದ ಒಂದು ಕವಿತೆ ಇದು. ಅಂದರೆ ನನ್ನ ಜೀವನ ಮೀಮಾಂಸೆ ಮತ್ತು ಕಾವ್ಯ ಮೀಮಾಂಸೆ ಎರಡೂ ಒಟ್ಟಿಗೆ ಸೇರಿಸಿ ಈ ಕವಿತೆಯಲ್ಲಿ ನಾನು ಹೇಳಿದ್ದೀನಿ. ನನ್ನ ಹೆಂಡತಿಯು ನದಿ ಅಲ್ಲ, ಸರಿಯುವ ಸರಿತೆ ಅಲ್ಲ, ಸರಿತೆ ಇದಾಸು ನದಿ. ಇವಳೊಂದು ಪುಟ್ಟ ಕೊಳ ನನ್ನ ಬಾಳಿನ ಜೀವ. ಸೊ ನನ್ನ ಕವಿತೆ ಕೂಡ ನದಿ ಅಲ್ಲ, ಪುಟ್ಟ ಕೊಳ ನನ್ನ ಬಾಳಿನ ಜೀವ. ನನ್ನದೇ ಒಳಗೆ ನನಗೆ ನೆರವಾದಂತಹ ಒಂದು ನನ್ನ ಮಡದಿ ಹಾಗೂ ನನ್ನ ಕವಿತೆ ಎರಡು ಒಟ್ಟಿಗೆ ನಾನು ಕೂಡಿಸಿ ಬರೆದದ್ದು. ಇದು ಬಹಳಷ್ಟು ನನಗೆ ಬಹಳ ಪ್ರಿಯವಾದಂದರೆ ಹೆಂಡತಿ ಭಾಳ ಸಂತೋಷ ಆಗಿಬಿಟ್ಟು ಅವರ ಎಲ್ಲ ತಪ್ಪುಗಳನ್ನು ಕ್ಷಮಿಸ್ತಾರೆ. ಹಾಗಾಗಿ ನನ್ನ ಹೆಂಡತಿ ಕೂಡ ಅದನ್ನು ಕೇಳಿ ನನ್ನ ಎಲ್ಲ ತಪ್ಪುಗಳನ್ನು ಕ್ಷಮಿಸಿದ್ದರಿಂದ ಎಲ್ಲರೂ ನನ್ನ ಇವಳೊಂದು ಪುಟ್ಟವಾದ ನನ್ನ ಬಾಳಿನ ಜೀವ. ಇದರಲ್ಲಿ ಅತ್ಯಂತ ಪ್ರಾಮಾಣಿಕವಾಗಿ ಹೇಳುವುದಿಲ್ಲ, ಎಲ್ಲರ ಪ್ರಾಮಾಣಿಕವಾದ ಒಂದು ವಿಚಾರಗಳು ಭಾವನೆಗಳು ಕೂಡ ಈ ಕಥೆಯಲ್ಲಿ ಇದೇ ಆದ್ದರಿಂದ ಮತ್ತು ಇದನ್ನು ಅತ್ಯಂತ ಒಂದು ಮನೋಜ್ಞ ರೀತಿಯಲ್ಲಿ ನನಗೆ ರಾಗ ಸಂಯೋಜನೆ ಮಾಡಿದೆ. ಅಶ್ವತ್ಥದ ವಿಶೇಷತೆ ಅಂದರೆ ಹೇಗೆ ಸಾಹಿತ್ಯ ಹೇಗೆ ವಿವಿಧ ರೀತಿ ಅವರ ರಾಗ ಸಂಯೋಜನೆಯು ಅದೇ ರೀತಿಯಲ್ಲಿ ಬಹಳ ಭಾವನಾಶಾಲಿಯಾಗಿ ಅವರು ರಾಗ ಸಂಯೋಜನೆ ಮಾಡಿದ್ದಾರೆ. ಅದಕ್ಕೂ ಉದಾಹರಣೆಯಾಗಿ ಈ ಕವಿತೆಯಲ್ಲಿ ಹೇಳ್ಬೋದು. ಅದು ಅಶ್ವತ್ಥ ಕೂಡ ಬಹಳ ಪ್ರಿಯವಾದಂಥ ಹಾಡಾಗಿತ್ತು. ಜೊತೆಗೆ ರವಿಮೂರು ಕೂಡ ಬಹಳ ಪ್ರಿಯವಾದ ಗೀತೆ ಇದು. ಅವರೇ ಹಾಡನ್ನು ಹಾಡ್ತಾರೆ. ಆದಮೇಲೆ ಇಲ್ಲಿರುವ ಪತ್ನಿಯರೆಲ್ಲ ಗಮನಿಸಿದ್ದೇನೆ ಅಂತ ಭಾವಿಸ್ತೇನೆ. ಪತಿಯ ಬಗ್ಗೆ ಯಾವಾಗಲೂ ಒಂದಿಷ್ಟು
ಕನಿಕರಾಗಿ ಮತ್ತು ಆ ಹಾಡಿನ ಆಶಯ ಅವರು ಹೇಳಿದ ಹಾಗೆ ಅದನ್ನು ನಡೆ ಈ ನಡುವೆ ಒಂದು ಪುಟ್ಟ ಮುದ್ರಣದ ನಾನು ಮಾಡಿದ ಸಂತೆಯನ್ನು ಶಬ್ದ ಬಳಸಿದ್ದಕ್ಕಾಗಿ ಕ್ಷಮೆ ಕೇಳ್ತೇನೆ. ನನ್ನ ಮುದ್ರಣದ ಬಗ್ಗೆ ಕ್ಷಮೆ ಆತ್ಮೀಯ ಹಾಡನ್ನು ನಮ್ಮ ಮುಂದೆ ಪ್ರಸ್ತುತಪಡಿಸಿದ್ದಾರೆ ರವಿ ಮೂರು. ಎಲ್ಲರಿಗೂ ನಮಸ್ಕಾರ. ಬಹಳ ವಿಶೇಷವಾದಂಥ ಕಾರ್ಯಕ್ರಮ, ಬಹಳ ನನಗೆ ಇಷ್ಟವಾದಂತಹ ಕವಿಗಳಲ್ಲಿ ಇಬ್ಬರು, ವೆಂಕಟೇಶ್ ಮೂರ್ತಿ ಸರ್ ಹಾಗೂ ಬಿ ಆರ್ ಲಕ್ಷ್ಮಣರಾವ್ ಸರ್ ಅವರು. ಸೊ ಅವರ ಗೀತೆಗಳನ್ನು ಮಂಗಳೂರಿನಲ್ಲಿ ಇದು ಫಸ್ಟ್ ಟೈಮ್ ಮಂಗಳೂರಿನಲ್ಲಿ ಅವರಿಬ್ಬರ ಎದುರುಗಡೆ ಹಾಕ್ತಾ ಫಸ್ಟ್ ಟೈಮ್. ಸೊ ಕಲಿಸಿದ ಗುರುವಿಗೆ ಹಾಗೂ ಸಂಗೀತ ಎನ್ನುವಂಥ ಭಿಕ್ಷೆಯನ್ನು ನೀಡಿದ ಭಗವಂತನಿಗೆ ನಮಸ್ಕಾರ. ಈ ಕಾರ್ಯಕ್ರಮ ಆಗೋದಕ್ಕೆ ಮುಖ್ಯ ಕಾರಣ ಟೀಮ್ ಬ್ಲ್ಯಾಕ್ ಆ್ಯಂಡ್ ವೈಟ್ ಹೆಸರೇ ಮಜವಾಗಿದೆ. ಅಭಿಷೇಕ್ ಶೆಟ್ಟಿ, ಕಿರಣ್ ಹಾಗೂ ಪ್ರೀತಮ್ ಈ ಮೂರು ಜನ ಬಹಳ ಮುಂದೆ ನಿಂತು ಈ ಕೆಲಸವನ್ನು ಮಾಡಿದ್ದಾರೆ. ಹಾಗೂ ಅವರ ಹಿಂದೆ ಬೆನ್ನೆಲುಬಾಗಿ ನಿಂತಹ ಎಲ್ಲ ಈ ಕಾರ್ಯಕ್ರಮಕ್ಕೆ ಪ್ರಯತ್ನ ಮಾಡಿದಂಥ ಎಲ್ಲರಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳನ್ನ ತಿಳಿಸ್ತೀನಿ. ಹಾಗೆಯೇ ಉತ್ತಮವಾದಂಥ ಧ್ವನಿವರ್ಧಕ, ಥ್ಯಾಂಕ್ ಯು ಸೋ ಮಚ್. ಹರಿಯುವ ನದಿಯಲ್ಲ ಒಳಸುಳಿಗಳ ಭಯವಿಲ್ಲ, ಕಾಣದ ಕಡಲಿನ ಕರೆಗೆ ಹೋಗೊಂಡು ತೊರೆದು ಹೋಗುವಂತ ತೊರೆದು ಹೋಗುವಂತ ಇವಳೊಂದು ಪುಟ್ಟ ಕೊಡ, ನನ್ನ ಬಾಳಿನ ಜೀವಜಲ, ನನ್ನವಳು ಈ ನನ್ನಾಗಿ, ನನ್ನವಳು ಈ ನನ್ನಾಗಿ, ಹರಿಯುವ ನದಿಯಲ್ಲ ಸರಿವ ಸರಿಯಲ್ಲ, ಇವಳೊಂದು ಪುಟ್ಟ ಕೊಳ, ನನ್ನ ಬಾಳಿನ ಜೀವಜಲ, ನನ್ನವಳು ಈ ನನ್ನಾಗಿ. ಹರಿಯುವ ನದಿಯಲ್ಲ ಒಳಸುಳಿಗಳ ಭಯವಿಲ್ಲ, ಕಾಲದ ಕಡಲಿನ ಕರೆಗೆ ಹೋಗೊಟ್ಟು ತೊರೆದು ಹೋಗುವಂತ ಗುರಿಯಲ್ಲ. ಹರಿಯುವ ನದಿಯಲ್ಲ ಒಳಸುಳಿಗಳ ಭಯವಿಲ್ಲ, ಕಾಲದ ಕಡಲಿನ ಕರೆಗೆ ಹೋಗೊಟ್ಟು ತೊರೆದು ಹೋಗುವಂತ ತೊರೆಯಲ್ಲ, ಇವಳೊಂದು ಪುಟ್ಟ ಕೊಳ, ನನ್ನ ಬಾಳಿನ ಜೀವಜಲ, ನನ್ನವಳು ಈ ನನ್ನಾಗಿ.
ಎಚ್.ಎಸ್. ವೆಂಕಟೇಶ ಮೂರ್ತಿ ಅವರು ನಮ್ಮ ಕನ್ನಡ ಚಲನಚಿತ್ರ ಕ್ಷೇತ್ರವನ್ನು ಕೂಡ ಸಮೃದ್ಧಗೊಳಿಸಿದರು. ಚಿನ್ನಾಗಿ ಮುಖ ಇರ್ಬೋದು, ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯವರೇ ಬರೆದಂತಹ ಕೊಟ್ಟ ಅದು ಸಿನಿಮಾಗಾಗಿರ್ಬೋದು. ಆನಂತರ ಸಿನಿಮಾಗಳಿಗೆ ಅಮೆರಿಕದಂತಹ ಸಿನಿಮಾಗಳು 4 ಜೊತೆಗೆ ಸಂಭಾಷಣೆ ಪಡೆದಿದ್ದಾರೆ. ಅವರು ಗೀತೆಗಳನ್ನು ಬರೆದಿದ್ದಾರೆ ಮತ್ತು ಒಂದು ಚಿತ್ರದಲ್ಲಿ ಅತಿಥಿ ನಟನಾಗಿ ಕೂಡ ಅವರು ಅಭಿನಯಿಸಿದ್ದಾರೆ. ಅವರು ಬರೆದಂಥ ಒಂದು ಜನಪ್ರಿಯವಾದಂತಹ ಹಾಡು ಮನೆಗೆ ತುಂಬ ಗಂಭೀರ ಆಗಿರುವುದರಿಂದ ಸ್ವಲ್ಪ ಈ ಹಾಡಿನ ಸಾಲನ್ನು ಗಮನಿಸಬೇಕಾದ ವಿನಂತಿ ಮಾಡ್ತೇನೆ. ಬಹಳ ರೊಮ್ಯಾಂಟಿಕ್, ಆಂಗ್ಲ ಭಾಷೆಯಲ್ಲಿ ರೊಮ್ಯಾಂಟಿಕ್ ಅನ್ನೋದು ಅದರ ಪ್ರಣಯಪೀಡಿತವಾದಂಥ ವಾತಾವರಣ ಅದರಲ್ಲಿ ಸೃಷ್ಟಿಯಾಗುವುದು. ಅದರ ಜೊತೆಗೆ ಅದು ಅನೇಕ ಅರ್ಥಗಳನ್ನು ಕೂಡ ಗಮನಿಸದೆ ದಯವಿಟ್ಟು ಗಮನವಿಟ್ಟು ಕೇಳಬೇಕಂತ ವಿನಂತಿ ಮಾಡ್ತೇನೆ. ತೂಗು ಮಂಚದಲ್ಲಿ ಕೂತು ಮೇಘ ಶ್ಯಾಮ ರಾಧೆಗಾತು, ಅಂದರೆ ಆತು ಅಪ್ಪಿಕೊಂಡು ಕೂತ್ಕೊಂಡಾಗ ತೂಗು ಮಂಚದಲ್ಲಿ ಕೂತ, ತೂಗು ಮಂಚ ಯೋಚನೆ ಮಾಡಿ ತಮ್ಮ ಮುಂದೆ ಆ ಸಮಗ್ರ ಆ ದೃಶ್ಯ ಅನಾವರಣಗೊಳ್ಳಬೇಕು. ತೂಗು ಮಂಚದಲ್ಲಿ ಕೂತು ಮೇಘ ಶ್ಯಾಮ ರಾಧೆಗೆ ಆತು, ರಾಧೆಯನ್ನು ಆತ ಅಪ್ಪಿ ಬಳಸಿ ಇಟ್ಕೊಂಡಿದ್ದಾನೆ. ಆಡುತ್ತಿಹನು ಏನೋ ಮಾತು, ಪ್ರಣಯದ ಪರಕಾಷ್ಠೆಗೆ ಪ್ರಕಾಶ ಮಾತುಗಳು. ಆಡುತ್ತಿಹನು ಏನೋ ಮಾತು, ಇದರ ಪರಿಣಾಮ ಏನು? ರಾಧೆ ನಾಚುತ್ತಿದ್ದಾರೆ. ಈ ಮಾತುಗಳನ್ನು ಕೇಳಿ ರಾಧೆ ನಾಚ್ತಾ ಇದ್ದಾನೆ. ನನ್ನ ಅನಿಸದೆ
ಕಿರಿಕ್ ಪಾರ್ಟಿ ಚಿತ್ರದಲ್ಲಿ ಈ ಹಾಡಿನ ಸಾಲನ್ನು ಮನೆ ಮನೆ ಬಳಸಿಕೊಂಡ್ರು. ರಕ್ಷಿತ್ ಶೆಟ್ಟಿಯವರು ನಮ್ಮ ಊರಿನ ಹುಡುಗ, ಬಹಳ ಹೆಮ್ಮೆಯ ಮಾತು. ಅವರು ನಮ್ಮ ಜಿಲ್ಲೆಯವರು, ಒಂದು ಹೊಸ ಅಲೆಯ ನಿರ್ಮಾಪಕರು. ಅವರ ಆ ದೃಶ್ಯಕ್ಕೆ ನಮ್ಮ ಹಾಡನ್ನು ಬಳಸಿಕೊಂಡು ಈ ಹಾಡಿನ ಬಗ್ಗೆ ನಮ್ಗೆ ಏನಿಸಿದ್ದು, ನೇರ ನೋಟಕ್ಕೆ ಮಾಧವ ಮತ್ತು ರಾಧೆ ಅಥವಾ ಆ ರಾಧೆಗೆ ಆರ್ತು ಕುಳಿತುಕೊಂಡಂತಹ ಮೇಘ ಶ್ಯಾಮನ ಚಿತ್ರಣ ಇದು. ಅವನು ಏನೋ ಮಾತಾಡ್ತಾನೆ, ಇಲ್ಲಿ ರಾಧೆ ಸುಮ್ಮನೆ ನಾಚ್ಕೊಳ್ತಾಳೆ. ಏನಿದ್ರ ಪರಿಕಲ್ಪನೆ? ರಾಧೆ ಮತ್ತು ಕೃಷ್ಣನ ಬಗ್ಗೆ ನಾನು ಅನೇಕ ಪದ್ಯಗಳನ್ನು ಬರೆದಿದ್ದೀನಿ. ಈ ಪದ್ಯವನ್ನು ಅಶ್ವತ್ಥಗೋಸ್ಕರ ನಾನು ಬರೆದಿದ್ದು. ಬಹಳ ಅರ್ಥಪೂರ್ಣವಾದ್ದೆ. ಲಕ್ಷ್ಮಣರಾವ್ ಕವಿತೆಯಲ್ಲಿ ಬರುತ್ತೆ ನೋಡಿ, ಗಹನ ಕಾಣಲು ಸರಳ ಅಂತ. ಭಾವಗೀತೆಗಳ ಸ್ವರೂಪ ಹಾಗೆ ಮೇಲ್ನೋಟಿಗೆ ಬಹಳ ಸರಳವಾಗಿರುತ್ತೆ, ಆದರೆ ಯೋಚನೆ ಮಾಡ್ತಾ ಹೋದರೆ ಅನೇಕ ಗಹನವಾದ ಅರ್ಥಗಳು ಅದರಲ್ಲಿ ಹೊಮ್ಮುತ್ತಾ ಇರುತ್ತೆ. ರಾಧೆ ಮತ್ತು ಶ್ಯಾಮ ಅನ್ನುವಂಥವು ಪ್ರೀತಿಯ ಎಟರ್ನಲ್ ಪ್ರತೀಕಗಳು. ಅವರನ್ನು ಯಾವಾಗಲೂ ಕೂಡ ಓಲೈಸುವಂಥದ್ದು ತೂಗು ಮಂಚ, ವರ್ತಮಾನದ ಒಂದು ವಸ್ತುಸ್ಥಿತಿ. ಇವತ್ತು ಅನೇಕ ಮನೆಗಳಲ್ಲಿ ತೂಗು ಮಂಚ ಇರ್ಬೋದು, ರಾಧೇಕೃಷ್ಣ ಅಲ್ಲಿ ಇರಲಿಕ್ಕಿಲ್ಲ. ಅಥವಾ ಅಲ್ಲಿ ರಾಧೇಕೃಷ್ಣ ಇದ್ದಾರೆ, ಪ್ರತಿ ಮನೆಯಲ್ಲೂ ಕೂಡ ಪತಿ ಪತ್ನಿ ಅವರೇ ರಾಧಾಕೃಷ್ಣ. ಹೀಗೆ ಮನೆ ಮನೆಗೆ ರಾಧಾಕೃಷ್ಣರನ್ನ ಕರೆತರುವ ಯತ್ನವನ್ನು ಈ ಪದ್ಯ ಮಾಡ್ತಾ ಇದೆ. ಯಾವುದು ಕಳೆದುದಲ್ಲ, ಎಲ್ಲವೂ ವರ್ತಮಾನದಲ್ಲಿ ಪ್ರಸ್ತುತ. ಕಾಲ ಅನ್ನೋದು ಹೇಗೆ ನಿರಂತರ, ಕಾವ್ಯ ಎನ್ನುವುದು ಹೇಗೆ ಕಾಲಾತೀತ ಅನ್ನುವ ಸೂಕ್ಷ್ಮಗಳನ್ನು ಈ ಪದ್ಯ ನಮಗೆ ಹೇಳ್ತಾ ಇದೆ. ಅದರಲ್ಲೂ ಪ್ರೀತಿ ಪ್ರಣಯ ಅಂತೂ ಯಾವತ್ತೂ ಮುಗಿಯೋದಿಲ್ಲ. 16 ವರ್ಷದ ಪ್ರತಿಯೊಂದು ಹುಡುಗಿಯು ರಾಧೆ ಆಗ್ತಾಳೆ, ಅವನಿಗೆ 20 ವರ್ಷಗಳ ಕೃಷ್ಣ ಕಾಯ್ತಾನೆ ಇರ್ತಾನೆ. ಇದು ಮುಗಿಯಲಾದ ಕಥೆ, ಇನ್ನೇನೂ ಮುಗಿಯದ ಕಥೆ ಇದು. ಆ ನಿರಂತರತೆಯನ್ನು ಪ್ರತಿಬಿಸುವ ಪದ್ಯ ತೂಗು ಮಂಚದಲ್ಲಿ ಕೂತು ಮೇಘಶ್ಯಾಮ ರಾಧೆಗಾತು ಆಡುತ್ತಿರಲು ಏನೋ ಮಾತು, ಅದು ಕವಿಯೂ ಕೂಡ ಗೊತ್ತಿಲ್ಲ ಏನು ಮಾತಾಡ್ದ ಅಂತೇಳಿ. ಆಡುತ್ತಿರಲು ಏನೋ ಮಾತು, ರಾಧೆ ನಾಚುತ್ತಿರುವಳು. ಹೇಳಿದ ಶಬ್ದಕ್ಕಿಂತ ಹೇಳದೆ ಬಚ್ಚಿಟ್ಟಂತಹ ಅರ್ಥಗಳು ಅನೇಕ ಇವೆ. ಮಾತು ಅನೇಕ ಸಾರಿ ಮೌನಕ್ಕೆ ಶರಣಾಗುತ್ತೆ ಅನ್ನೋದನ್ನು ಈ ಪದ್ಯ ತೋರಿಸ್ತಾ ಇದೆ. ತೂಗು ಮಂಚದಲ್ಲಿ ಕೂತು. ಸರ್, ಒಂದು ವೈಯಕ್ತಿಕ ಪ್ರಶ್ನೆ. ನಿಮ್ಮನ್ನು 32 ವರ್ಷಗಳಿಂದ ನಾನು ನೋಡ್ತಾ ಇದ್ದೇನೆ ಮಾಧ್ಯಮದ ಮೂಲಕ. ತಮ್ಮನ್ನು ಮೊದಲಾಗಿ ತಮ್ಮ ಮಾತು ಹೇಳಿದಾಗ ತಮ್ಮ ಉಚ್ಚಾರ, ಪರಿಪೂರ್ಣವಾದಂತಹ ಕನ್ನಡ ಉಚ್ಚಾರ, ಅಲ್ಪಪ್ರಾಣ ಮಹಾಪ್ರಾಣಗಳ ಬಿಸಿಲಿಗೆ ಅದೊಂದು ಅದ್ಭುತ ಅಂತ ಯೋಚನೆ ಮಾಡಿದೆ. ಪ್ರತಿ ಶಬ್ದಗಳನ್ನು ತಾವು ಉಚ್ಚಾರ ಮಾಡುವ ರೀತಿ. ಆಮೇಲೆ ನನಗೆ ತುಂಬ ಆಶ್ಚರ್ಯ ಆಗುತ್ತೆ. ಇಂಥ ಪ್ರಣಯ ಗೀತೆಗಳನ್ನು, ಕವಿತೆಗಳನ್ನು ಬರೀತೀರಿ, ಸ್ವಲ್ಪ ಗಂಭೀರ ಇದ್ದೀರಾ ಸರ್ ನೋಡ್ಲಿಕ್ಕೆ. ಅದಕ್ಕೆ ಹೇಳಿದ್ದು ನಾನು, ಹೊರಗಡೆ ಏನು ಕಾಣುತ್ತೋ ಅದು ಒಳಗಡೆ ಇರಲಿಕ್ಕಿಲ್ಲ, ಒಳಗಡೆ ಏನಿರುತ್ತೋ ಅದು ಹೊರಗಡೆ ಕಾಣಲಿಕ್ಕಿಲ್ಲ. ಒಳಗನ್ನು ಕಾಣಿಸುವ ಏಕೈಕ ಉಪಾಯ ಅಂದರೆ ಅಭಿವ್ಯಕ್ತಿ. ಪ್ರತಿಯೊಬ್ಬ ಕಲಾವಿದ ತನ್ನ ಕಲಾ ಮಾಧ್ಯಮದ ಮೂಲಕ ತನ್ನ ಅಂತರಂಗದ ಅಪೂರ್ವ ಕ್ಷಣಗಳನ್ನು ಅನಂತ ಕ್ಷಣಗಳಾಗಿ, ಸಾರ್ವತ್ರಿಕ ಕ್ಷಣಗಳಾಗಿ ಮಾರ್ಪಡಿಸ್ತಾ ಇರ್ತಾನೆ. ಹೀಗೆ ನಾವು ಖಾಸಗಿಯಾಗಿ ಅನುಭವಿಸಿದ ಅನುಭವಗಳೆಲ್ಲ ಸಾರ್ವತ್ರಿಕವಾದ ಅನುಭವಗಳಾಗಿ ಪರಿವರ್ತಿತವಾಗುವುದಕ್ಕೆ ಕಾವ್ಯ, ಕಲೆ, ಸಂಗೀತ ನಮಗೆ ಸಹಾಯ ಮಾಡುತ್ತೆ. ಇವತ್ತಾದರೂ ಕೂಡ ನಾನು ಬಂದಿರೋದು, ಲಕ್ಷ್ಮಣರಾವ್ ಬಂದಿರೋದು 7 ಗಂಟೆಗಳ ನಿರಂತರ ಆಯಾಸಕರ ಪ್ರಯಾಣ ಮಾಡಿಕೊಂಡು ಈ ವಯಸ್ಸಲ್ಲಿ ಯಾಕೆ ಬಂದ್ವಿ? ಒಂದು ಮಂಗಳೂರು ಸ್ನೇಹಿತರು ನೋಡಬೇಕು ಅನ್ನುವಂಥ ಆಸೆ, ಇನ್ನೊಂದು ನಮ್ಮ ಅತ್ಯುತ್ತಮ ಗಾಯಕರಲ್ಲಿ ಈಗ ಅಗ್ರಪಂಕ್ತಿಲಿರುವಂಥ ರವಿ ಮೂರೂರನ್ನ ಕೇಳಬೇಕು ಅನ್ನುವಂಥ ಆಸೆ. ತಮ್ಮೆಲ್ಲರನ್ನ ಮತ್ತೊಮ್ಮೆ ಅಭಿನಂದಿಸ್ತೀನಿ. ಇದಕ್ಕೋಸ್ಕರ ಇಷ್ಟು ಚೆನ್ನಾಗಿ ನೀವು ನಿರೂಪಣೆ ಮಾಡ್ತಾಯಿದ್ದೀರಿ, ಮಾತಾಡೋದಕ್ಕೆ ನಮಗೂ ಉತ್ಸಾಹ ಬರುತ್ತೆ. ಆದರೆ ಗೀತೆಯ ಸಭೆಯಲ್ಲಿ ಮಾತು ಸಲ್ಲ. ರವಿ ಮೂರೂರಿಗೆ ಮತ್ತು ಅವ್ರ ಗೆಳೆಯರಿಗೆ ವೇದಿಕೆ ಬಿಟ್ಟುಕೊಡ್ತೀನಿ. ಇದು ನಮ್ಮ ಈ ದಿನದ ಕಾರ್ಯಕ್ರಮದ ಆಶಯ ಅಂತಲೇ ನಾನು ಭಾವಿಸ್ತೇನೆ. ಹಾಗೆ ಕವಿ ತನ್ನ ಒಳಗನ್ನು ಹೊರಗನ್ನು ಅಭಿವ್ಯಕ್ತಿಗೊಳಿಸುವಾಗ ಅದು ಅರ್ಥಗಳ ಪ್ರವಾಹವೇ ಆಗ್ತದೆ ಅನ್ನೋ ಮಾತನ್ನು ತಾವು ಹೇಳಿದೆ. ಈಗ ಈ ಹಾಡಿಗೆ ಧ್ವನಿಯಾಗ್ತಾರೆ ಶ್ರುತಿಯವರು. ದಯವಿಟ್ಟು ಶ್ರುತಿಯವರು ಬಂದು ನಮಗೆ ಈ ಹಾಡನ್ನು ಈಗ ನೀಡಬೇಕಂತ ಕೇಳ್ತಾ ಇದ್ದೇನೆ.
ಪ್ರಕಟಣೆಗಳಿವೆ. ಒಂದನೇದಾಗಿ, ಮಂಗಳೂರಿನಲ್ಲಿ ಜನ ಕರತಾಡನ ಮಾಡುವುದು ಕಡಿಮೆ ಅಂತ ಅನೇಕ ಮಂದಿ ಹೇಳೋದು ಕೇಳಿದ್ದೆವು. ಇವತ್ತು ಆ ಪರಂಪರೆ ಕೂಡ ಬದಲಾಯಿತು. ತಮ್ಮ ಕರತಾಡನ ಸ್ವಯಂ ಸ್ಫೂರ್ತಿಯ ಆ ಕರತಾಡನಗಳು ನಮ್ಮ ಮಂಗಳೂರಿಗೆ ಒಂದು ಹೆಮ್ಮೆಯ ಸಂಗತಿಯಾಗಿದೆ. ಎರಡನೇ ಪ್ರಕಟಣೆ, ನಮ್ಮ ಅತಿಥಿಗಳ ಸಿಡಿಗಳು ಮತ್ತು ಕೃತಿಗಳು ಹೊರಗಡೆ ನಮಗೆ ಅದು ಮಾರಾಟಕ್ಕೆ ಲಭ್ಯ ಇದೆ. ಆಸಕ್ತರು ಈ ಪುಸ್ತಕಗಳನ್ನು ಮತ್ತು ಈ ಸಿಡಿಗಳನ್ನು ತಾವು ಖರೀದಿ ಮಾಡಬಹುದಂತ ಸಂಘಟಕರ ಪರವಾಗಿ ತಮ್ಮಲ್ಲಿ ವಿನಂತಿ. ಅತ್ಯಂತ ಜನಪ್ರಿಯ ಮತ್ತು ಅತ್ಯಂತ ಅರ್ಥಪೂರ್ಣವಾದಂತಹ ಕವಿತೆಗಳನ್ನು ನಮ್ಮ ಕಲಾವಿದರು ಹಾಡ್ತಾರೆ. ತಾವು ಕಾರ್ಯಕ್ರಮದ ಕೊನೆಯವರೆಗೂ ಇರಬೇಕಂತ ತಮ್ಮಲ್ಲಿ ವಿನಂತಿ ಮಾಡ್ತಾ, ಪ್ರಾಯಶಃ ತಾವೆಲ್ಲ ನಿರೀಕ್ಷೆ ಮಾಡ್ತಾ ಇರಬಹುದಾದಂಥ ಕ್ಷಣ ಈಗ ಸನ್ನಿಹಿತ ಆಗ್ತಾ ಇದೆ. BR ಲಕ್ಷ್ಮಣರಾವ್ ಅವರ ಕವನಗಳು ಬಂದಾಗ ನಾವೆಲ್ಲರೂ ನೆನಪಿಡುವಂಥ ಒಂದು ಕವನ, ಬಾ ಮಳೆಯೇ ಬಾ. ಮಳೆ ನಮ್ಮ ಮಂಗಳೂರಿಗೆ ಅನ್ನಿಸ್ತಲ್ಲ, ಮಳೆ ಇಲ್ಲದ ದಿನಗಳು ನಮಗೆ 3-4 ತಿಂಗಳು ಮಾತ್ರ. ನಮ್ಮಲ್ಲಿ ಎರಡೇ ಕಾಲ, ಮಳೆಗಾಲ ಮತ್ತು ಅತಿ ಮಳೆಗಾಲ. ಆದರೆ ಇಲ್ಲಿ ಈ ಹಾಡು ನೋಡಿ, ಸುಮ್ಮನೆ ಮಳೆ ಬರೋದಲ್ಲ, ಬಾ ಮಳೆ ಬಾ. ಹೇಗೆ ಬರ್ಬೇಕಂತ ಆ ಮಳೆ? ಅಷ್ಟು ಬಿರುಸಾಗಿ ಬಾರದಿರು. ಮಳೆ ಬರಬೇಕಂದ್ರೆ, ಆದರೆ ಅಷ್ಟು ಬಿರುಸಾಗಿ ಬಾರದಿರು. ಎಷ್ಟು ಬಿರುಸಾಗಿ ಬಾರದಿರು ಅಂದರೆ, ಲಕ್ಷ್ಮಣರಾವ್ ಅವರು ಬರೀತಾರೆ, ನನ್ನ ನಲ್ಲೆ ಬರಲಾಗದಂತೆ. ಇವನು ಕಾಯ್ತಾ ಇದ್ದಾನೆ, ಪ್ರಾಯಶಃ ಬಾಲ್ಕನಿಯೆಲ್ಲ ಕಾಯ್ತಾ ಇದ್ದಾನೆ. ಮಳೆ ಮೋಡಾಗಿದೆ, ಮಳೆ ಬರುವ ಸೂಚನೆಗಳಿವೆ. ಇವ ಮಳೆಗೆ ಹೇಳ್ತಾನೆ, ಬಾ ನೀನು ಮಳೆ ಬಾ. ಒಂದಿಷ್ಟು ಪ್ರಣಯಭರಿತ ವಾತಾವರಣಕ್ಕೆ ಮಳೆ ಪೂರಕ ಅಂತ ಹೇಳ್ತಾರೆ ಅನುಭವಿಸ್ತಾರೆ. ಹಾಗೆ ಬಾ ಮಳೆ ಬಾ, ಆದರೆ ಅಷ್ಟು ಬಿರುಸಾಗಿ ಬರಬೇಡ. ಅವಳು ಮತ್ತೆ ಬರದೇ ಇದೆ, ಅಯ್ಯೋ ಮಳೆ ಬಂತು ಬರಲಿಕ್ಕಾಗಲಿಲ್ಲ ಅಂತ ಇವನ ನಿರೀಕ್ಷೆಗಳೆಲ್ಲ, ಇವನ ಕಾತರಗಳೆಲ್ಲ ಭಗ್ನಗೊಳ್ಬೋದು. ಎಂಥ ಅದ್ಭುತವಾದಂಥ ಚಿಂತನೆಗಳು. ಹಾಗೆಂತ ಲಕ್ಷ್ಮಣರಾವ್ ಅವರನ್ನು ನೋಡಿದಾಗ ಆ ಕುಂಟತನ ಎದ್ದು ಕಾಣ್ತದೆ ಅವರ ಬರಹಗಳಲ್ಲಿದ್ದಂತೆ. ಆದರೆ ಬರಹಗಳು ಕೂಡ ಅಷ್ಟೇ ಗಂಭೀರವಾದಂತಹ ಬರ, ಗೋಪಿ ಮತ್ತು ಗಾಂಡ್ಲಿನ ಅಂತ ಆ ಒಂದು ಕೃತಿ. ಮತ್ತೆ ನಾವು ಅದರ ಹಾಡುಗಳಿಗೆ ಈಗ ಈ ಹಾಡು ನೋಡಿ, ಲಕ್ಷ್ಮಣರಾವ್ ಸರ್ ಅವರೇ ಬಹಳ ಜನಪ್ರಿಯವಾದಂಥ ಹಾಡು. ಬಹಳ ಸುಲಭವಾಗಿ ಅರ್ಥಪೂರ್ವ, ಬಹಳ ಸುಲಭವಾಗಿ ಪ್ರೇಮದ ಉತ್ಕಟ ಭಾವನೆಗಳನ್ನು ಮಳೆಯ ಪ್ರವಾಹದಂತೆ ಹನಿ ಹನಿಯಾಗಿ, ಒಮ್ಮೆ ಜೋರಾಗಿ, ನಡುವೆ ಬಿಡುವಾಗಿ ಕೊಡುವಂತಹ ಭಾವನೆಗಳು. ಯಾವ ಹಿನ್ನೆಲೆ ಈ ಹಾಡಿಗೆ ತಮಗೆ ಬಂತು? ಈ ಹಾಡು ಮೂಲತಃ ಒಂದು ಗಜಲ್. ಗಜಲ್ ಅಂತ ಒಂದು ಹಿಂದಿ ಉರ್ದುನಲ್ಲಿ ಅದೊಂದು ಫಾರ್ಮ್ ಇದೆ. ಇದು ಆ ರೀತಿಯಲ್ಲಿ ಬರೆದಂಥ ಒಂದು ಕವಿತೆ. ಅಶ್ವಥ್ ಅವರು ಗಜಲ್ಗಳದೇ ಒಂದು ಧ್ವನಿ ಸುರುಳಿಯನ್ನು ಮಾಡಬೇಕಂತ ಹೋದಾಗ ಯಶಸ್ವಿ ಮತ್ತು ನಾನು ಇಬ್ಬರು ಕೂಡ 4 ಗಜಲ್ಗಳನ್ನು ಬರೆದಿದ್ವಿ. ಮಧುಮಾಲೆ ಅಂತಲೇ ಅದರ ಹೆಸರು. ಭಾಳ ಹಿಂದೆಯೇ, ಸುಮಾರು 30 ವರ್ಷಗಳ ಹಿಂದೆ ಬಂದದ್ದು. ಅದಕ್ಕಾಗಿ ಬರೆದ ಗೀತೆ ಬಾ ಮಳೆಯೇ ಬಾ. ಬರಸೆ ಬರಸ್ ಇತನಾ ನಾ ಬರಸ್ ಕೆ ಮೇರಾ ಪ್ರಿಯತಮ್ ಆನಪಾಯ್ ಅಂತ ಅನುವಾದವನ್ನು ಹೀಗೆ ಮಾಡ್ತಾರೆ. ಆದರೆ ಹಿಂದಿ ಆ ಥರದ ಹಿಂದಿ ಹಾಡು ಯಾವುದೂ ಇಲ್ಲ. ಸೊ ಇದು ನಾನು ಆವಾಗ ಗಜಲಾಗಿ ಬರೆದೆ. ಹೇಗೆ ಇಲ್ಲಿ ಒಂದು ಆ ಥರದ ಒಂದು ಚಮತ್ಕಾರ ಇದೆ. ಪ್ರತಿಯೊಂದಕ್ಕೂ ಮಳೆಗೆ, ಆಮೇಲೆ ಗಾಳಿಗೆ, ಆಮೇಲೆ ನಿದ್ದೆಗೆ, ಪ್ರತಿಯೊಂದಕ್ಕೂ ದೀಪಕ್ಕೆ ಎಲ್ಲವನ್ನೂ ನಮಗೆ ಅನುಕೂಲವಾಗಿರುವಂಥ ಒಟ್ಟಿನಲ್ಲಿ ನಮಗೆ ತೊಂದರೆ ಮಾಡಿದ ಹಾಗೆ. ಸೊ ಇದು ಆ ಥರದ ಒಂದು ಪ್ರಣಯ ಗೀತೆ. ಅದು ಬಹಳ, ಅದು ಅಶ್ವಥ್ ಆದಾಗಲೇ ತುಂಬ ಜನಪ್ರಿಯ ಆಗಿತ್ತು. ಇದನ್ನು ಫಸ್ಟ್ ಅಶ್ವಥ್ ರಾಜಸಂಗೀತ ಮಾಡಿ ಅವರೇ ಹಾಡಿದ್ರು. ಆಮೇಲೆ ಮೈಸೂರು ಅನಂತಸ್ವಾಮಿಯವರು ತಮ್ಮದೇ ಶೈಲಿಯಲ್ಲಿ ಅದನ್ನು ಹಾಡಿದರು. ಅದಾದಮೇಲೆ ಅದು ಚಲನಚಿತ್ರ ಗೀತೆಯಾಗಿ ಕೂಡ ಬಂತು. ಅದು ಕೂಡ ತುಂಬ ಜನಪ್ರಿಯ ಆಗಿ ನನಗೆ ಬೆಸ್ಟ್ ಸಾಂಗ್ ಆಫ್ ದ ಇಯರ್ ಅವಾರ್ಡ್ ಕೂಡ ಬಂತು. ಅದಕ್ಕೆ ವಾಮಣಿಯ ಬಾ ರಿಕಿ ಕೇಳಿಯವರ ಸಂಗೀತ ನಿರ್ದೇಶನದಲ್ಲಿ ಸೋನು ನಿಗಮ್ ಹಾಡಿದಂಥ ಆಕ್ಸಿಡೆಂಟ್ ಸಿನಿಮಾಗಳನ್ನು ಬಳಿದ್ದಾರೆ ಕೂಡ. ಅಶ್ವಥ್ ಅದನ್ನು ಬಾ ಮಳೆಯೇ ಬಾ ಅಷ್ಟು ಬಿರುಸಾಗಿ ಬಾರದಿರು, ನಲ್ಲೇ ಬರಲಾಗದಂತೆ, ನಲ್ಲೇ ಬರಲಾಗದಂತೆ. ಅನಂತಸ್ವಾಮಿ ಬಾ ಮಳೆಯೇ ಬಾ ಅಷ್ಟು ಬಿರುಸಾಗಿ ಬಾರದಿರು, ನನ್ನ ನಲ್ಲೇ ಬರಲಾಗದಂತೆ. ಸಿನಿಮಾಗೆ ಬಂದಾಗ ಅದು ಬಾ ಮಳೆಯೇ ಬಾ ಅಷ್ಟು ಬಿರುಸಾಗಿ ಬಾರದಿರು,
ನನ್ನಲ್ಲೇ ಬರಲಾಗದಂತೆ. ಹೀಗೆ 3 ಜನ ಮಾತಾಡಲು ಬಹಳ ಜನಪ್ರಿಯವಾದಂಥ ಹಾಡಾಯಿತು. ಅದೊಂದು ಹಾಡಿನ ಸೌಭಾಗ್ಯ ನನಗೆ ಕೂಡ. ಈಗ ಬಹುಶಃ ಇದನ್ನು ಯಾವ ರಾಜ್ಯದಲ್ಲಿ ಹಾಡ್ತಿದ್ದಾರೆ, ಯಾರು ಹಾಡ್ತಿದ್ದಾರೆ ನನಗೆ ಗೊತ್ತಿಲ್ಲ. ಬಟ್ 3 ಬಹಳ ಜನಪ್ರಿಯವಾಗಿದ್ದದ್ದು. ಕೃತಜ್ಞತೆಗಳು ಲಕ್ಷ್ಮಣರಾವ್ ಸರ್ ಅವರೇ. ಈಗ ಈ ಹಾಡಿಗೆ ಧ್ವನಿ ಹಾಕ್ತಾರೆ ಡಾಕ್ಟರ್ ನಿತಿನ್ ಆಚಾರ್ಯ, ನಮ್ಮ ಮಂಗಳೂರಿನ ಕಲಾವಿದ. ಅವರು ಈಗ ಬಾಮಳೆ ಎಂಬ ಹಾಡಿಗೆ ಧ್ವನಿ ಹಾಕ್ತಾರೆ. ಆ ಮಳೆ ಬಂತ, ಮಳೆ ಬರಲಿಲ್ವಾ, ಏನಾಗುತ್ತದೆ ಹಾಡಲ್ಲಿ ಕೇಳೋಣ. ನಿತಿನ್. ಅಷ್ಟು ದಿವಸಾಗಿ ಬಾರದಿರು ನನ್ನಲ್ಲಿ ಬರಲಾರದೆ ಅವಳಿಗೆ ಬಂದೊಡನೆ ಬಿಡದೆ ಬಿರುಸಾಗಿ ಸುರಿ ತಿರುಗಿ ಹೋಗದಂತೆ ತಿರುಗಿ ಹೋಗದಂತೆ ಬಿಡದೆ ಬಿರುಸಾಗಿ
ಬಾರದಿರು ನನ್ನಲ್ಲೇ ಮನದಾಳದಂತೆ. ಅಭಿನಂದನೆಗಳು. ಆದ್ಮೇಲೆ ಪ್ರೊಫೆಸರ್ ಎಚ್ ಎಸ್ ವೆಂಕಟೇಶಮೂರ್ತಿ ಅಂದಾಕ್ಷಣ ಒಂದು ಹಾಡು, ಅದು ಈಗಲೂ ಎಲ್ಲೋ ಅನೇಕ ಮನೆಗಳಲ್ಲಿ ಆ ಹಾಡು ಜನ ಕೇಳ್ತಾ ಇರ್ತಾರೆ. ಅವರಿಗೆ ಪ್ರಿಯವಾದ ಕೃಷ್ಣನ ಸರಣಿಯ ಒಂದು ಹಾಡೇ ಅದು. ಯಾವುದು? ಹಾಂ, ಹೇಳ್ತೀರಲ್ಲ, ಅಮ್ಮ ನಾನು ಹೇಳಿ, ದೇವರಾಣೆ ಬೆಣ್ಣೆ ಕದ್ದಿಲ್ಲಮ್ಮ, ಎಲ್ಲ ಸೇರಿ, ಕೇಳಿಲ್ಲ, ಎಲ್ಲ ಸೇರಿ, ಎಲ್ಲರೂ ಸೇರಿ, ಎಲ್ಲ ಸೇರಿ ನನ್ನ ಬಾಯಿಗೆ ಬೆಣ್ಣೆ ಮೆತ್ತಿದನಮ್ಮ. ಎಂಥ ಅದ್ಭುತವಾದ ಹಾಡು ನೋಡಿ. ಇವರು ಸೂರದಾಸರ ಅನುವಾದಗಳನ್ನು ಮಾಡಿದೆ ಹಿಂದಿಯಿಂದ. ಆ ಸರಣಿಯಲ್ಲಿ ಒಂದು ಹಾಡಿದೆ, ಅಮ್ಮ ನಾನು ದೇವರಾಣೆ ಬೆಣ್ಣೆ ಕತ್ತಿಲ್ಲಮ್ಮ. ಇದನ್ನು ಹಾಡ್ತಿರೋನು ಕೃಷ್ಣ, ಅವನು ಇಡ್ತಿರೋದು ದೇವರಾಣೆ. ಕೃಷ್ಣ ಸ್ವತಃ ದೇವರು. ಹಾಗಾದರೆ ಯಾವ ದೇವರಾಣೆ ಇದು? ಈ ಚಮತ್ಕಾರದೊಂದಿಗೆ ಪದ್ಯ ಪ್ರಾರಂಭ ಆಗುತ್ತೆ. ಕೃಷ್ಣ ಒಂದು ರೀತಿಯಲ್ಲಿ ಮನೆ ಮನೆಯ ಮಕ್ಕಳಾಗಿ ರೂಪಾಂತರಗೊಳ್ಳುವಂಥ ಒಂದು ಸನಾತನವಾದ ನಿರಂತರ ಪ್ರತೀಕ. ಪ್ರತಿಯೊಂದು ಮನೆಯಲ್ಲೂ ಕೂಡ ಒಂದು ಫೋಟೋ ಇರುತ್ತೆ, ನಿಮಗೆ ಹೋಗಿ ನೋಡಿದ್ರೆ ಗೋಡೆ ಮೇಲೆ ಅವ್ರ ಮಗುವಿಗೆ ಕೃಷ್ಣನ ಅಲಂಕಾರ ಮಾಡಿ ತೆಗೆಸಿರೋ ಫೋಟೋ ಅದು. ಮನೆ ಮನೆಯ ದೇವರು ಹೀಗೆ ಕೃಷ್ಣ, ಮನೆ ದೇವರಲ್ಲ, ಮನೆ ಮನೆ ದೇವರು. ಅಂಥ ಕೃಷ್ಣನ ಕುರಿತು ಅನೇಕ ಹಾಡುಗಳನ್ನು ಬರೆದಿದ್ದೀನಿ. ಅದರಲ್ಲಿ ಕೃಷ್ಣ ಕೃಪೆಯಿಂದ ಅತ್ಯಂತ ಜನಪ್ರೀತಿ ಗಳಿಸಿದಂಥ ಹಾಡೆಂದರೆ ಅಮ್ಮ ನಾನು ದೇವರಾಣೆ ಬೆಣ್ಣೆ ಕದ್ದಿಲ್ಲಮ್ಮ. ಅದಕ್ಕೆ ಮುಖ್ಯ ಕಾರಣ ಮೈಸೂರು ಅನಂತ ಸ್ವಾಮಿ ಅನ್ನುವಂಥ ಒಬ್ಬ ಅದ್ಭುತ ಕ್ರಿಯಾಶೀಲ ಸಂಗೀತ ಸಂಯೋಜಕ. ಈ ಹಾಡನ್ನು ಅವರು ಒಂದು ಮಧ್ಯಾಹ್ನ ನನ್ನಿಂದ ತಗೊಂಡು ಹೋದರು ಮನೆಗೆ. ಇದನ್ನು ನಾನು ಸಂಯೋಜನೆ ಮಾಡ್ತೀನಿ ಅಂತ ಹೇಳಿದರು. 2 ದಿನದ ನಂತರ ಮಧ್ಯರಾತ್ರಿ 12 ಗಂಟೆ ಸಮಯ, ಕಲ್ಲು ನೀರು ಕರಗೋ ಸಮಯ, ಫೋನ್ ರಿಂಗ್ ಆಗಿದೆ. ಇಷ್ಟೊತ್ತಿನಲ್ಲಿ ಯಾರು ಫೋನ್ ಮಾಡ್ತಾರೆ ಅಂತ ಎತ್ಕೊಂಡ್ರೆ ಆ ಕಡೆಯಿಂದ ಅನಂತ ಸ್ವಾಮಿಯವ್ರ ಧ್ವನಿ, ಸ್ವಾಮಿ ನಿಮ್ಮ ಹಾಡು ಮಾಡಿದ್ದೀನಿ, ಕೇಳಿಸ್ಬೇಕು ನಿಮಗೆ, ನಾಳೆ ಬೆಳಗಾಗೋ ತನಕ ತಡೆಯುವಷ್ಟು ತಾಳ್ಮೆ ನನಗಿಲ್ಲ, ಫೋನ್ನಲ್ಲಿ ಹಾಡ್ತೀನಿ ಕೇಳ್ತೀರಾ ಅಂತ ಅನಂತ ಸ್ವಾಮಿ ಹೇಳಿದರು. ನಾನು ಆ ಹೊತ್ತಿನಲ್ಲಿ ಫೋನ್ ಮೂಲಕ ಕೇಳಿದಂಥ ಹಾಡು. ಆಗ ಹೇಳಿದೆ, ನಾನು ಅತ್ಯದ್ಭುತವಾದಂಥ ಹಾಡಿದು, ಇದು ಕರ್ನಾಟಕದಲ್ಲಿ ಶಾಶ್ವತವಾಗಿ ಉಳಿಯುತ್ತೆ ಅಂತ. ಇವತ್ತು ಎಲ್ಲ ಗಾಯಕರು ಆ ಹಾಡನ್ನು ಹಾಡ್ತಾ ಇದ್ದಾರೆ. ಆದರೆ ಒಂದನ್ನು ನಾನು ಹೇಳಲಿಲ್ಲ, ಇದು ನಾಳೆ ತುಳು ಭಾಷೆಯಲ್ಲಿ ಬರುತ್ತೆ ಅಂತ ಹೇಳಿ. ಇವತ್ತು ನನ್ನ ನಿರೂಪಕ ಮಾತಾಡಿದಾಗ ನನಗೆ ನಿಜಕ್ಕೂ ಸಂತೋಷ ಆಯಿತು. ಹೀಗೆ ಆಗಬೇಕು ನಿಜವಾದ ಸಾಂಸ್ಕೃತಿಕ ವಿನಿಮಯ ಅಂತ ಅನ್ನೋದು. ಭಾಷೆಯಿಂದ ಭಾಷೆಗೆ ಭಾವದ ಗಂಗೆ ಹರಿತಾ ಹೋದರೆ ಅದಕ್ಕೆ ಕೊನೆ ಎಂಬುದೇ ಇಲ್ಲ. ಸಹೃದಯರ ಹೃದಯ ಸಮುದ್ರವೇ ಅದರ ಕಡೆ. ಅಂಥ ಕಡೆಯ ಕಡೆ ನಮ್ಮ ಕವಿತೆ ಸದಾ ಸಾಗಲಿ ಅಂತ ಹೇಳಿ ಹಾರೈಸ್ತೀನಿ. ಈಗ ಈ ಹಾಡು ಕೇಳೋದಕ್ಕೆ ನಾನು ಕೂಡ ನಿಮ್ಮಂತೆಯೇ ತುಂಬ ಕುತೂಹಲಿ. ಕೇಳೋಣ, ಅಮ್ಮ ನಾನು ದೇವರಾಣೆ ಬೆಣ್ಣೆ ಕದ್ದಿಲ್ಲಮ್ಮ. ಆದ್ಮೇಲೆ ಪ್ರೊಫೆಸರ್ ವೆಂಕಟೇಶ್ ಮೂರ್ತಿಯವರು ಅದರ ಸ್ಫೂರ್ತಿಯನ್ನು ಹೇಳಿದರು. ಮೈ ನಹಿ ಮಾಕನ್ ಕಾಯೋ, ಕೇಳಿರಲ್ಲ, ನಾನು ಆ ಬೆಣ್ಣೆಯನ್ನು ಕದ್ದಿಲ್ಲಮ್ಮ ಅಂತ. ಮೋರೆ ಮೈ ನಹಿ ಮಾಕನ ಕಾಯೋ, ನಾನು ಅದನ್ನು ಬೆಣ್ಣೆಯನ್ನು ಕದ್ದಿಲ್ಲ ಅಂತ ಆ ಒಂದು ಸ್ಫೂರ್ತಿಯ ಮಾತನ್ನು ಹೇಳಿದರು. ಈಗ ನಮ್ಮ ಮುಂದೆ ಈ ಹಾಡನ್ನು ಪ್ರಸ್ತುತಪಡಿಸ್ತಾರೆ ರಶ್ಮಿ ನಾರಾವಿ ಅವರು. ನಮ್ಮ ದಕ್ಷಿಣ ಕನ್ನಡದ ನಾರಾವಿ ನಿಮಗೆಲ್ಲ ಗೊತ್ತಿದ್ದ ಹಾಗೆ ಸೂರ್ಯ ದೇವಸ್ಥಾನ ಇರುವಂತಹ ಅತಿ ವಿರಳ ಪ್ರದೇಶಗಳಲ್ಲೂ ನಾರಾವಿಯ ಈ ಹುಡುಗಿ ಕರ್ನಾಟಕ ಸಂಗೀತವನ್ನು ಅಧ್ಯಯನ ಮಾಡಿದ್ದಾರೆ. ಆಮೇಲೆ ತುಳುನಾಡು ಸಿಂಗಿಂಗ್ ಸ್ಟಾರ್, ತುಳುನಾಡು ಕುರಲ್ ಮುಂತಾದಂಥ ಪ್ರಶಸ್ತಿಗಳಿಗೆ ಕೂಡ ಪಾತ್ರರಾಗಿದ್ದಾರೆ. ಈ ದಿನ ಈ ಹಾಡನ್ನು ನಮ್ಮೆಲ್ಲರ ಮುಂದೆ ಪ್ರಸ್ತುತಪಡಿಸ್ತಾರೆ ರಶ್ಮಿ ನಾರಾಯಣ. ಅಮ್ಮ ನಾನು ದೇವರಾಣೆ ಬೆಣ್ಣೆ ಕದ್ದಿಲ್ಲಮ್ಮ, ಬೆಣ್ಣೆ ಕದ್ದಿಲ್ಲಮ್ಮ.
ಶ್ಯಾಮನಾ 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 ಸೂರ್ಯದಾಸ ಪ್ರಿಯ ಶ್ಯಾಮನ ಸೂರ್ಯದಾಸ ಪ್ರಿಯ ಶ್ಯಾಮನ ಮುತ್ತಿಟ್ಟು ನಕ್ಕಳು ಗೋಪಿ ಅಮ್ಮ ನಾನು ದೇವರಾಣಿ ಬೆಣ್ಣೆಗತಿಲ್ಲಮ್ಮ ಅಮ್ಮ ನಾನು ದೇವರಾಣಿ ಬೆಣ್ಣೆಗತಿಲ್ಲಮ್ಮ ಎಲ್ಲ ಸೇರಿ ನನ್ನ ಬಾಯಿಗೆ ಎಲ್ಲ ಸೇರಿ ನನ್ನ ಬಾಯಿಗೆ ಬೆಣ್ಣೆಯ ಮೆತ್ತಿದರಮ್ಮ ಅಮ್ಮ ನಾನು ದೇವರಾಣಿ ಬೆಣ್ಣೆಗತಿಲ್ಲಮ್ಮ ಅಮ್ಮ ನಾನು ದೇವರಾಣಿ ಬೆಣ್ಣೆಗತಿಲ್ಲಮ್ಮ 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 ಬೆಣ್ಣೆಗತಿಲ್ಲ ಬೆಣ್ಣೆಗತಿಲ್ಲ ಬೆಣ್ಣೆಗತಿಲ್ಲ. ಅಭಿನಂದನೆಗಳು ಕಲಾವಿದೆಗೆ. BR ಲಕ್ಷ್ಮಣರಾವ್ ಅವರ ಇನ್ನೊಂದು ಜನಪ್ರಿಯವಾದಂತಹ ಕವಿತೆ, ಭಾವಗೀತೆ ಅಥವಾ ಕವನ ಹಾಡು ಇದು. ಬಣ್ಣಿಸಲೇ ಹೆಣ್ಣೆ ನಿನ್ನ ಮಹಿಮೆಯನ್ನು ಏನೆಂದು ಬಣ್ಣಿಸಲಿ. ತಾವೆಲ್ಲ ಅದನ್ನು ಕೇಳಿದಿರಿ. ಲಕ್ಷ್ಮಣರಾವ್ ಸರ್ ಅವರೇ, ಈ ಬಣ್ಣಿಸಲೇ ಹೆಣ್ಣೆ ಅಲ್ಲಿ ಒಂದು ಕ್ವಶನ್ ಮಾರ್ಕ್ ಇದೆ ನಿನ್ನನ್ನು. ಆಮೇಲೆ ನಿನ್ನ ಮಹಿಮೆಯನ್ನು ಏನೆಂದು ಬಣ್ಣಿಸಲೆ ಅಂತ ಅಲ್ಲಿ ಮುಂದಿನ ಸಾಲು ಸಾಗ್ತದೆ. ಇದು ಕಾವ್ಯದ ಪ್ರಯೋಗದ ದೃಷ್ಟಿಯಲ್ಲಿ ಈ ಪದ ಪ್ರಯೋಗಗಳ ಬಗ್ಗೆ ನಮಗೆ ತಿಳಿಸ್ಬೋದು. ಇದು ನನ್ನ ಸುಬ್ಬಾ ಭಟ್ರ ಮಗಳೇ ಅನ್ನೋ ಒಂದು ಸಿಡಿನಲ್ಲಿದೆ. ಆ ಸಿಡಿಗೋಸ್ಕರ ಬರೆದ ಹಾಡು. ಆಟ ಅಂತ ಒಂದು ಕವಿತೆ ಇದೆ. ಇದು ಒಂದು ಆಟ, ಈ ಪ್ರೇಮದ ಆಟ, ಅದು ಕೂಡ ಒಂದು ಆಟವೇ. ಆ ಆಟದ ಹಲವಾರು ರೂಪಗಳು ಇದರಲ್ಲಿ ಬರ್ತವೆ. ಅದನ್ನು ಹೇಳುವಾಗ ನಾನು ಎಲ್ಲ ಜನಪ್ರಿಯವಾದಂಥ ಎಲ್ಲ ಆಟಗಳನ್ನು ಅದರಲ್ಲಿ ಬಳಸ್ಕೊಂಡು ನಾನು ಹೇಳಿದೆ. ಮತ್ತು ಆ ಕಾಲದ ಸಮಕಾಲೀನವಾದಂಥ ಕ್ರಿಕೆಟ್ ಇರ್ಬೋದು, ಫುಟ್ಬಾಲ್ ಇರ್ಬೋದು, ಅಥ್ಲೆಟಿಕ್ಸ್ ಇರ್ಬೋದು, ಎಲ್ಲವನ್ನೂ ನಾನು ಅಲ್ಲಿ ಬಳಸ್ಕೊಂಡು ಪ್ರೇಮದ ಆಟದ ಬಗ್ಗೆ, ಕೊನೆಗೆ ಅದು ಕಣ್ಣ ಮುಚ್ಚಾಲೆ ಆಟ ಆಗಿರ್ತದೆ ಪ್ರೀತಿಯಲ್ಲಿ. ಸೊ ಇಲ್ಲಿ ನಾನು ಆವತ್ತು ಬರೆದ ಹಾಡು ಇವತ್ತಿಗೂ ಕೂಡ ಜನಪ್ರಿಯವಾಗಿದೆ. ಆವತ್ತಿನ ಐಕಾನ್ಸ್ ಆಗಿದ್ದಂಥ, ಕ್ರಿಕೆಟ್ನಲ್ಲಿ ಐಕಾನ್ ಆಗಿದ್ದ ಗವಾಸ್ಕರ್ ಹೇಳಿದೆ, ಮೀರಿದ ನಾನು ಗವಾಸ್ಕರ್ನ 100ಗಳ ದಾಖಲೆ ಅಂತ. ಅದನ್ನು ಈಗ ಅವರು ಬದಲಾಯಿಸ್ಕೊಂಡು ಆಡ್ತಾರೆ, ಮೀರಿದ ನಾ ತೆಂಡೂಲ್ಕರ್ನ 100ಗಳ ದಾಖಲೆ ಅಂತೆ. ಹಾಗೆಯೇ ನಾನು ಕಪಿಲನ ಸಿಕ್ಸರಿನಂತೆ ಅಂತ ಹೇಳಿದ್ರೆ ಧೋನಿಯ ಸಿಕ್ಸರಿನಂತೆ ಅಂತ ಹೇಳ್ತಾರೆ. ಹೀಗೆ ಅದು ಸಮಕಾಲೀನವಾಗ್ತಾ ಹೋಗ್ತದೆ ಇವತ್ತಿನ ಇವತ್ತೇನು ಕ್ರೀಡೆಯಲ್ಲಿ ನಡೀತಾ ಇದೆ ಅದ್ರ ಬಗ್ಗೆ. ಒಟ್ಟು ಇದು ಒಂದು ಚಮತ್ಕಾರದ ಹಾಡು ಮತ್ತು ಒಂದು ವಿಷಾದದ ಕೊನೆಯಲ್ಲಿ ಕವಿತೆ ಕೂಡ ಅಶ್ವತ್ಥರ ರಾಗ ಸಂಯೋಜನೆ ಬಗ್ಗೆ ನಾನು ಮೊದಲೇ ಹೇಳಿದೆ ನಿಮಗೆ. ಬಹಳ ಅವರು ಪ್ರಯೋಗಶೀಲರು, ಜೊತೆಗೆ ಅತ್ಯಂತ ಸಮರ್ಪಕವಾಗಿ ರಾಗ ಸಂಯೋಜನೆ ಮಾಡ್ತಾಯಿದ್ದಂಥರು. ಹೇಗೆ ಆ ಕವಿತೆಯ ಮೂಡ್ ಚೇಂಜ್ ಆಗುತ್ತೋ ಅದೇ ರೀತಿ ರಾಗ ಸಂಯೋಜನೆ ಮೂಡ್ ಕೂಡ ಚೇಂಜ್ ಆಗ್ತಾ ಹೋಗುತ್ತೆ. ಕೊನೆಯಲ್ಲಿ ಎಲ್ಲ ಆಟಗಳು ತೀರಿದವು, ಈಗ ಕಣ್ಣಾ ಮುಚ್ಚಾಲೆ ಅಂತ ಬಂದಾಗ ಒಂದು ವಿಷಾದದ ಛಾಯೆ ಬರುತ್ತೆ. ಹಾಗೆ ಕೊನೆಗೂ ಕೂಡ ಅದೊಂದು ಆಲಾಪ ಮೂಲಕ ಕೊನೆಗೊಳ್ಳುತ್ತೆ. ಅಶ್ವತ್ಥರ ಅತ್ಯಂತ ಜನಪ್ರಿಯ ರಾಗ ಸಂಯೋಜನೆ ಜೊತೆಗೆ ಅತ್ಯಂತ ಅರ್ಥಪೂರ್ಣವಾದಂಥ ರಾಗ ಸಂಯೋಜನೆ ಕೂಡ ಇದಾಗಿದೆ. ಆದ್ಮೇಲೆ ಬಣ್ಣಿಸಲೇ ಹೆಣ್ಣೆ ಈ ಹಾಡಿಗೆ ಈಗ ಧ್ವನಿ ಆಗ್ತಾರೆ ರವಿ ಮುರೂರವರು. ಬಣ್ಣಿಸಲೇ ಹೆಣ್ಣೆ ಏನು ಬಣ್ಣಿಸಲೇ ಹೆಣ್ಣೆ ನಿನ್ನ ಮಹಿಮೆಯರು ಏನೆಂದು ಬಣ್ಣಿಸಲೇ ಬಣ್ಣಿಸಲೇ ಹೆಣ್ಣೆ ಏನು ಬಣ್ಣಿಸಲೇ ಹೆಣ್ಣೆ ನಿನ್ನ ಮಹಿಮೆಯರು ಏನೆಂದು ಬಣ್ಣಿಸಲೇ.
ಹೊಡೆದಂತೆ ಮರಳೋಣ ತಪ್ಪಿಸಿ ಎಲ್ಲದನ್ನು ಮಿಂಚು ನೋಟದಲ್ಲೇ ನನ್ನೆದೆಯ ಹೊಕ್ಕೆಯಲ್ಲೇ ಗೋಲು ಹೊಡೆದಂತೆ ಮರಳೋಣ ತಪ್ಪಿಸಿ ಎಲ್ಲದನ್ನು ಮಿಂಚು ನೋಟದಲ್ಲೇ ನನ್ನೆದೆಯ ಹೊಕ್ಕೆಯಲ್ಲೇ ಕಪಿಲನ ಸಿಕ್ಸರಿನಂತೆ ನಮ್ಮ ಪ್ರೇಮ ಕೂಡ ದಾಟಿ ಹಾರಿತಲ್ಲೇ ಈ ಜಗದ ಎಲ್ಲೆಯಲ್ಲೇ ಬಣ್ಣಿಸಲೇ ಹೆಣ್ಣೆ ಏನು ಬಣ್ಣಿಸಲೇ ಹೆಣ್ಣೆ ನಿನ್ನ ಮಹಿಮೆಯನ್ನು ಏನೆಂದು ಬಣ್ಣಿಸಲೇ ಸೋತಳು ನಿನಗೆ ಪಿಟಿ ಉಷಾ ಅಡೆತಡೆಗಳ ದಾಟಿ ಓಡುವ ವೇಗದಲ್ಲಿ ನನ್ನ ಕೂಡುವ ತವಕದಲ್ಲಿ ಸೋತಳು ನಿನಗೆ ಪಿಟಿ ಉಷಾ ಅಡೆತಡೆಗಳ ದಾಟಿ ಓಡುವ ವೇಗದಲ್ಲಿ ನನ್ನ ಕೂಡುವ ತವಕದಲ್ಲಿ ಮೀರಿದೆ ನಾನು ಗವಾಸ್ಕರನ ನೂರುಗಳ ದಾಖಲೆ ನಿನಗಿದ್ದ ಮುತ್ತಿನಲ್ಲೇ ಪಡೆದ ಸಿರಿ ಸಂಪತ್ತಿನಲ್ಲಿ ಬಣ್ಣಿಸದೆ ಹೆಣ್ಣೆ ಏನು ಬಣ್ಣಿಸದೆ ಹೆಣ್ಣೆ ನಿನ್ನ ಮಹಿಮೆಯನ್ನು ಏನೆಂದು ಬಣ್ಣಿಸಲೇ ಎಲ್ಲ ಆಟಗಳು ತೀರಿದವು ಈಗ ಕಣ್ಣ ಮುಚ್ಚಾಲೆ ಎಲ್ಲ ಆಟಗಳು ತೀರಿದವು ಈಗ ಕಣ್ಣ ಮುಚ್ಚಾಲೆ ಎಲ್ಲಡಗಿದೆನಲ್ಲೇ ಇನ್ಯಾರ ತೆಕ್ಕೆಯಲ್ಲೇ ಎಲ್ಲಡಗಿದೆನಲ್ಲೇ ಇನ್ಯಾರ ತೆಕ್ಕೆಯಲ್ಲೇ ಉಳಿಸಿ ಹೋದೆಯ ನನಗೆ ಮುಗಿಯದ ಹುಡುಕಾಟ ಒಲವೇ ನೀನಲ್ಲಿ ಇನ್ಯಾವ ಹೆಣ್ಣಿನಲ್ಲಿ ಒಲವೇ ನೀನಲ್ಲಿ ಇನ್ಯಾವ ಹೆಣ್ಣಿನಲ್ಲಿ ಇನ್ಯಾವ ಹೆಣ್ಣಿನಲ್ಲಿ ಇನ್ಯಾವ ಅಭಿನಂದನೆಗಳು ರವಿಯವರೇ. ಪ್ರೊಫೆಸರ್ ಎಚ್.ಎಸ್. ವೆಂಕಟೇಶ ಮೂರ್ತಿ ಅವರ ಬಹು ಜನಪ್ರಿಯವಾದಂಥ ಇನ್ನೊಂದು ಹಾಡಿನ ಕಡೆಗೆ ನಾವು ತೆರಳ್ತಾ ಇದ್ದೇವೆ. ಇದು ಆ ವಯಸ್ಸಿನ, ವಿಶೇಷವಾಗಿ ಹದಿಹರೆಯದ ಭಾವನೆಗಳ ಕುರಿತು ನಮಗೆ ಶಬ್ದಗಳ ಮೂಲಕ ಕಟ್ಟಿಕೊಟ್ಟ ಚಿತ್ರಣ. ಅದು ಹುಚ್ಚು ಕೋಡಿ ಮನಸ್ಸು ಅಂತ. ಅದು 16ರ ವಯಸ್ಸು. ನಾವು ಹದಿಹರೆಯಕ್ಕೆ ಕಾಲಿಟ್ಟಾಗಲೆಲ್ಲ ಅದು ಹುಚ್ಚು ಕೋಡಿ ಮನಸ್ಸಾಗಿರ್ತದೆ. ಅದರ ಬಗ್ಗೆ ಒಂದು ಚಿತ್ರಣ ಕವಿಯ ದೃಷ್ಟಿಕೋನದಿಂದ ನಾವು ಪಡೆಯುತ್ತೇವೆ. ಈ ಹುಚ್ಚು ಕೋಡಿ ಮನಸ್ಸು, ಈ 3 ಶಬ್ದಗಳೇ ಒಂಥರ ನಮ್ಮನ್ನು ಆಕರ್ಷಿಸ್ತವೆ. ಇದು ಹೇಗೆ ತಮಗೆ ಪ್ರೇರಣೆ ಆಯಿತು? ಈ ಶಬ್ದಗಳು 16ರ ವಯಸ್ಸು ಸರಿ, ಆದರೆ ಹುಚ್ಚು ಕೋಡಿ ಮನಸ್ಸು, ಕೋಡಿ ಒಡೆಯುತ್ತದೆ, ಕೋಡಿ ಕಟ್ತದೆ, ಹೀಗೆಲ್ಲ ನಮ್ಮಲ್ಲಿ ಮಾತುಗಳಿದೆ. ಧಾರವಾಡದ ಕಡೆ ಒಂದು ಪ್ರಯೋಗ ಅದು ಕೋಡಿ ಎನ್ನುವುದು. ಕೆರೆ ಕೋಡಿ ಅಲ್ಲ, ಇದು ಹುಚ್ಚು ಕೋಡಿ. ನನ್ನನ್ನು ಕೆಲವರು ಕೇಳ್ತಾರೆ, ಏನು ಸರ್ 73ರಲ್ಲಿ ಹುಚ್ಚು ಕೋಡಿ ಮನಸ್ಸು ಎಲ್ಲ ಬರೀತಿರಲ್ಲ ನೀವು ಅಂತ. ನಾನು ಅವರಿಗೆ ಉತ್ತರ ಹೇಳಿದ್ದೀನಿ,
ಇದು ನಾನು ಬರೆದಿದ್ದು ನನಗೆ 20 ವರ್ಷ ಆಗಿದ್ದಾಗ ಅಂತ. ಈಗ ಬರೆದಿದ್ದಲ್ಲ ಅದು. ಆವತ್ತಿನಿಂದ ಇವತ್ತಿನವರೆಗೆ ಆ ಹಾಡನ್ನು ಎಲ್ಲರೂ ಹೇಳ್ತಾ ಇದ್ದಾರೆ. BR ಛಾಯಾ ಅವರು ಮೊಟ್ಟ ಮೊದಲು ಈ ಹಾಡನ್ನು ಹಾಡಿದರು ಅಶ್ವಥ್ ಸಂಗೀತದಲ್ಲಿ. ಇವತ್ತು ಹೊಸ ಗಾಯಕರು ಹಾಡ್ತಾ ಇದ್ದಾರೆ, ಶ್ರುತಿ ಮೊದಲಾದವರು. ಅಂದರೆ ನೋಡಿ, ಲಂಡನ್ನಲ್ಲಿ ಕೆಲವು ನಾಟಕಗಳು, ಶೇಕ್ಸ್ಪಿಯರ್ ನಾಟಕಗಳು ವಂಶ ಪಾರಂಪರ್ಯ ನಡೀತಾನೆ ಇರ್ತವೆ. ಹ್ಯಾಮ್ಲೆಟ್ ಪಾತ್ರವನ್ನು ಇವತ್ತು ಒಬ್ಬ ಅಭಿನಯಿಸಿದರೆ ಇನ್ನು 10 ವರ್ಷ 20 ವರ್ಷ ನಂತರ ನೋಡಿದ್ರೆ ಆತನ ಮಗ ಅದೇ ಹ್ಯಾಮ್ಲೆಟ್ ಪಾತ್ರ ಮಾಡ್ತಾ ಇರ್ತಾನೆ. ಹಾಗೆ ಒಂದು ಹಾಡು ಕೂಡ ನಿಜವಾದ ಸತ್ವವುಳ್ಳ ಹಾಡಾದರೆ ಅದು ಚಿರಂಜೀವಿ ಆಗುತ್ತೆ. ಪ್ರತಿ ಕಾಲಕ್ಕೂ ಆಯಾ ಕಾಲದ ಆಯಾ ವಯಸ್ಸಿನ ಜನಗಳಿಗೆ ಅದು ಮಾತು ಕೊಡುವಂಥ ಕೆಲಸ ಮಾಡ್ತಾ ಇರುತ್ತೆ. ಬೇರೆಯವರ ಭಾವಗಳಿಗೆ ಮಾತು ಕೊಡೋದೇನೆ ಕವಿತೆಯ ಕೆಲಸ. ಆ ಕೆಲಸನ ನಾನು ನನ್ನ ಪದ್ಯಗಳಲ್ಲಿ ಮಾಡ್ತಾ ಬಂದಿದ್ದೀನಿ. ಈಗ ಹುಚ್ಚು ಕೊಡಿ ಮನಸ್ಸೇ, ಅದು 16ರ ವಯಸ್ಸೇ. ಈ ಹಾಡನ್ನು ಕೇಳೋಣ. ಯಾರು ಹಾಡ್ತಾರೋ ಗೊತ್ತಿಲ್ಲ, ಯಾರು ಹಾಡಿದರೂ ಹಾಡು ಹಾಡೇ. ಶ್ರುತಿ ಹಾಡ್ತಾರೆ ತಾವು ಹೇಳಿದಾಗೆ. ಈಗ ಹುಚ್ಚು ಕೋಡಿ ಮನಸ್ಸಿನ ಬಗ್ಗೆ ಹಾಡ್ತಾರೆ ನಮ್ಮ ಕಲಾವಿದೆ, ಪ್ರತಿಭಾವಂತ ಕಲಾವಿದೆ ಶ್ರುತಿಯವರು. ಹುಚ್ಚು ಕೋಡಿ ಮನಸ್ಸು, ಅದು 16ರ ವಯಸ್ಸು. ಹುಚ್ಚು ಕೋಡಿ ಮನಸ್ಸು, ಅದು 16ರ ವಯಸ್ಸು. ಮಾತು ಮಾತಿಗೆ ನಗು, ಮರುಗಳಿಗೆ ಮೌನ.
ಸಾಮಾನ್ಯವಾಗಿ ಕವಿಗಳು ಮಾಡುವ ವರ್ಣನೆಗೆ ಅತೀತರಾಗಿ ಅವರದ್ದೇ ಆದ ಒಂದು ಶೈಲಿಯನ್ನು ಅವರು ರೂಪಿಸಿಕೊಂಡವರು. ಹಾಗೆಂತ ನಾವೆಲ್ಲ ಸಾಕಷ್ಟು ಕಾವ್ಯಗಳನ್ನು ಓದಿದವರು, ಪ್ರಾಚೀನ ಕಾವ್ಯದಿಂದ ಆಧುನಿಕ ನವ್ಯ ಕಾವ್ಯ, ನವ್ಯೋತ್ತರ ಹೀಗೆ ನಾವು ಓದಿದವರಿಗೆಲ್ಲ ಹುಡುಗಿಯ ಕಣ್ಣುಗಳಂದರೆ ಅದು ಮೀನಿನ ಕಣ್ಣುಗಳು, ಅದು ತಾವರೆಯ ಕಣ್ಣುಗಳು ಅಂತ ಸಾಮಾನ್ಯವಾಗಿ ನಮ್ಮ ವರ್ಣನೆ. ಆದರೆ ಬಿ ಆರ್ ಲಕ್ಷ್ಮಣರಾವ್ ಅದನ್ನು ಹೇಗೆ ವರ್ಣನೆ ಮಾಡ್ತಾರಂದರೆ, ಚಿಟ್ಟೆ, ಜೋಡಿ ಚಿಟ್ಟೆ ಈ ಚಂಚಲ ಕಣ್ಣುಗಳು. ಎಂಥ ಹೋಲಿಕೆ ನೋಡಿ. ಚಿಟ್ಟೆ, ಜೋಡಿ ಚಿಟ್ಟೆ ಈ ಚಂಚಲ ಕಣ್ಣುಗಳು, ಪ್ರೀತಿಗೆ ಆರತಿ ದೀಪಗಳು. ಎಂಥ ಕಣ್ಣುಗಳು ನೋಡಿ, ಪ್ರೀತಿಗೆ ಆರತಿ ಕೊಡುವಂಥ ದೀಪಗಳು, ನಿರ್ಮಲ ಕಣ್ಣುಗಳು ಅಂತ. ಲಕ್ಷ್ಮಣರಾವ್ ಸರ್ ಅವರೇ, ಈ ಕಣ್ಣುಗಳಿಗೆ ಈ ಪರಿಕಲ್ಪನೆಯನ್ನು ಹೇಗೆ ಕೊಟ್ರಿ ತಾವು? ಇದು ಸಾಮಾನ್ಯ ಬಂಧಗಳನ್ನು ಮೀರಿದ ಚಿಂತನೆ. ಅಂಥ ಕಣ್ಣನ್ನು ನೋಡಿದಾಗ ಬಹುಶಃ ಅಂತ ಭಾವನೆ ಬಂದಿರ್ಬೋದು. ಸೊ ಅಂಥ ಕಣ್ಣುಗಳನ್ನು ಭಾಳ ನೋಡಿದ್ದೀನಿ ನಾನು. ಬಹಳ ನೋಡಿದ್ದೀನಿ ಅಂದರೆ ಆ ರೀತಿಯ ಚಿತ್ರಗಳನ್ನು ಬರಲಿಕ್ಕೆ. ಬಟ್ ಇದು ಆ್ಯಕ್ಚುಲಿ ನಾನು ಕೂಡ ಅಶ್ವಥ್ ಅವರಿಗಾಗಿಯೇ ಬರೆದ ಹಾಡು. ಈಗ ಅಶ್ವಥ್ ಬಗ್ಗೆ ಮತ್ತೆ ನಾನು ಪ್ರಸ್ತಾಪ ಮಾಡ್ತಾನೇ ಇದ್ದೀನಿ. ನಾನಾಗಲಿ ವೆಂಕಟೇಶ್ ಮೂರ್ತಿ ಆಗಲಿ ಇದನ್ನು ನಾವು ಯಾವಾಗಲೂ ಕೂಡ ಸ್ಮರಿಸ್ಕೊಳ್ಳೇಬೇಕಂದ್ರೆ, ನಮ್ಮನ್ನು ಈ ಭಾವಗೀತೆ ಕ್ಷೇತ್ರಕ್ಕೆ ತಂದವರೇ ಸಿ ಅಶ್ವಥ್ ಅವರು, ನಮ್ಮಿಬ್ಬರೂ ಸಹ. 1985ರಲ್ಲಿ ಮೊಟ್ಟ ಮೊದಲ ಬಾರಿಗೆ ನಮ್ಮದು ಕೆಂಗುಲಾಬಿ ಅನ್ನೋ ಒಂದು ಕ್ಯಾಸೆಟ್ ಬಂತು. ಅದರಲ್ಲಿ ಅತ್ಯಂತ ಪ್ರಯೋಗಶೀಲರಾದಂತಹ ಅಶ್ವಥ್, ಯಾಕಂದರೆ ಆಗ ಇನ್ನೂ ಕೇವಲ ನವೋದಯ ಕವಿಗಳನ್ನಷ್ಟೇ ಅನಂತಸ್ವಾಮಿಯವರು ಹಾಡ್ತಾಯಿದ್ರು. ಅಲ್ಲಿಗೆ ನಿಂತಿತ್ತದು, ಲಕ್ಷ್ಮೀನಾರಾಯಣ ಭಟ್ರ ತನಕ ಬಂದಿತ್ತು. ಅದರಲ್ಲಿ ಆಚೆಗೆ ಹೊಸ ಕವಿಗಳನ್ನು ಬಳಸಿ ಹೊಸ ಹಾಡುಗಳನ್ನು ಮಾಡುವಂತಹ ಒಂದು ಪ್ರಯೋಗವನ್ನು ಮಾಡಲಿಕ್ಕೆ ಅನಂತಸ್ವಾಮಿಯು ಕೂಡ ಆಗ್ಸಿದ್ದಲ್ಲಿ ಇರಲಿಲ್ಲ. ಅಂಥ ಸಮಯದಲ್ಲಿ ಅಶ್ವಥ್ ಅಂತ ಒಂದು ರಿಸ್ಕ್ ತಗೊಂಡು HSV, ನಾನು, ವ್ಯಾಸರಾವ್, ದೊಡ್ಡಗೇಗೌಡರು, ಜಯಸುಧರ್, ನಮ್ಮ 5 ಜನದ ಹಾಡುಗಳನ್ನು ಕೆಂಗುಲಾಬಿ ಅನ್ನೋ ಕ್ಯಾಸೆಟ್ ತಂದರು. ಅದು ಎಷ್ಟೊಂದು ಯಶಸ್ವಿಯಾದಂಥ ಹಿಟ್ CD ಆಯಿತು ಅಂದರೆ, ಕ್ಯಾಸೆಟ್ ಆಯಿತು ಅಂದರೆ, ಅಲ್ಲಿಂದ ಆಚೆಗೆ ನಾವು ಹಿಂತಿರುಗಿ ನೋಡಬೇಕಾದ ಪ್ರಮೇಯವೇ ಬರಲಿಲ್ಲ. ಸೊ ನಾವು ಈ ಕ್ಷೇತ್ರಕ್ಕೆ ಪ್ರವೇಶ ಮಾಡಲಿಕ್ಕೆ ಅಶ್ವಥ್ ಬಹಳ ಕಾರಣರಾದರು. ಅದು ಅಶ್ವಥ್ ಅವ್ರನ್ನ ನಾವು ಸದಾಕಾಲ ನೆನೆಸ್ಕೊಳ್ತೀವಿ ಕೂಡ. ಇದು ಕೂಡ ಆ್ಯಕ್ಚುಲಿ ಒಂದು ಟೆಲಿಫಿಲ್ಮ್ಗೋಸ್ಕರ ಆ ಹಾಡು ಬರೀಬೇಕಾಗಿ ಬಂದಾಗ ನಾನು ಕೇಳಿದರು ಕಣ್ಣುಗಳ ಬಗ್ಗೆನೇ. ಸೊ ಹೊಸ ಕಲ್ಪನೆಯಿಂದ ಅದರ ಬಗ್ಗೆ ನಾನು ಬರೀಬೇಕಾಗಿತ್ತು. ಅದನ್ನು ಬರೆದಾಗೆ ಅದು ಆಮೇಲೆ ಕ್ಯಾಸೆಟ್ಟಾಗಿ ಬಂತು ಕೂಡ, CD ನಲ್ಲೂ ಬಂತು. ಅತ್ಯಂತ ಅಶ್ವಥ್ ರಾಗ ಸಂಯೋಜನೆ ಬಗ್ಗೆ ನಾನು ಹೇಳಬೇಕಾಗೇ ಇಲ್ಲ. ಅದ್ಭುತವಾದ ರಾಗ ಸಂಯೋಜಕ ಅವರು. ಸೊ ಅವರ ಅತ್ಯಂತ ಜನಪ್ರಿಯ ಗೀತೆಗಳಲ್ಲಿ ಕೂಡ ಬಂದಿದ್ದು. ಮತ್ತು ಇನ್ನೊಂದು, ಅದನ್ನು ರಾಗ ಸಂಯೋಜನೆ ಮಾಡ್ತಿದ್ದ ಕಾಲದಲ್ಲಿ ನಾವು ವೆಂಕಟೇಶ್ ಮೂರ್ತಿ ಎಲ್ಲ ಒಟ್ಟಿಗೆ ಇರ್ತಿದ್ವಿ. ನನ್ನ ಮಗ ಇದ್ದಾನೆ, ಅವನು ಡಾಕ್ಟರ್ ಅವನು. ಸೊ ಅವನು ಕೂಡ ಇದು ಈ ಹಿಂದೂಸ್ತಾನಿ ಸಂಗೀತ ಕಲಿತಿದ್ದ, ನಾಗರಾಜರಾವ್ ಹೊಲ್ದಾರ್ ಈಗಲೂ ಕಲಿತಿದ್ದ ಅವನು. ಸೊ ಅವನು ಮ್ಯೂಸಿಕ್ ಎಂಥೂಸಿಯಾಸ್ಟ್. ಅವನು ಅಶ್ವಥ್ ಕೇಳಿದ್ರು, ಈ CD-ನಲ್ಲಿ ಯಾವುದ್ರಿ ನಿಮಗೆ ಭಾಳ ಇಷ್ಟವಾದ ಹಾಡು ಅಂತ. ಅದರಲ್ಲಿ ಈ ನನ್ನವಳು, ನನ್ನ ಆಕೆ ಅವೆಲ್ಲ ಇದೆ. ಅವನು ಹೇಳ್ದ, ಸರ್ ನನಗೆ ಚಿಟ್ಟೆ ಜೋಡಿ ಚಿಟ್ಟೆ ಸರ್ ಭಾಳ ಇಷ್ಟ ಅಂತ. ಅದೇನು ರೀ ಅದ್ರ ಬಗ್ಗೆ? ಸರ್ ನನ್ನ ಆಫ್ತಾಲ್ಮಾಲಜಿಸ್ಟ್ ಸರ್, ಕಣ್ಣಿನ ಡಾಕ್ಟ್ರು ಅಂದ ಅವನು. ಸೊ ಅವನು ಕಣ್ಣಿನ ಡಾಕ್ಟ್ರಾದಿಂದ ಕಣ್ಣುಗಳ ಬಗ್ಗೆ ಆಸಕ್ತಿ ಅಂತ. ಸೊ ಹೀಗೆ ಅತ್ಯಂತ ಜನಪ್ರಿಯವಾದ ಗೀತೆ ಅದು, ಚಿಟ್ಟೆ ಜೋಡಿ ಚಿಟ್ಟೆ. ಇವತ್ತು ಕೂಡ ನನಗೂ ಕೂಡ ಭಾಳ ಇಷ್ಟವಾದಂಥ ಒಂದು ಹಾಡು. ಆತ್ಮೀಯರೇ, ಚಿಟ್ಟೆ ಜೋಡಿ ಚಿಟ್ಟೆಯನ್ನು ನಮ್ಮ ಮುಂದೆ ಅನಾವರಣಗೊಳಿಸ್ತಾರೆ ಡಾಕ್ಟರ್ ನಿತಿನ್ ಆಚಾರ್ಯ ಅವರು. ಚಿಟ್ಟೆ ಜೋಡಿ ಚಿಟ್ಟೆ ಈ ಚಂಚಲ ಕಣ್ಣುಗಳು, ಪ್ರೀತಿಗೆ ಆರತಿ ದೀಪಗಳು, ನಿರ್ಮಲ ಕಣ್ಣುಗಳು, ಈ ನಿರ್ಮಲ ಕಣ್ಣುಗಳು. ಚಿಟ್ಟೆ ಜೋಡಿ ಚಿಟ್ಟೆ ಈ ಚಂಚಲ ಕಣ್ಣುಗಳು, ಪ್ರೀತಿಗೆ ಆರತಿ ದೀಪಗಳು, ನಿರ್ಮಲ ಕಣ್ಣುಗಳು, ಈ ನಿರ್ಮಲ ಕಣ್ಣುಗಳು.
ಸನಿಹ ಸುಳಿದು ಸೆಳೆಯುವ ಮೂಡಿಯ ಕಣ್ಣುಗಳು ಸಿಗದೆ ಜಿಗಿದು ಹಾರುತ್ತ ಕಾಡುವ ಕಣ್ಣುಗಳು ಸನಿಹ ಸುಳಿದು ಸೆಳೆಯುವ ಮೂಡಿಯ ಕಣ್ಣುಗಳು ಸಿಗದೆ ಜಿಗಿದು ಹಾರುತ್ತ ಕಾಡುವ ಕಣ್ಣುಗಳು ಕನಸಲ್ಲೂ ಮಿಂಚಿ ಮರೆಯಾಗುತ್ತ ಹೊಂಚುವ ಕಣ್ಣುಗಳು ಕಣ್ಣ ಮುಚ್ಚಾಲೆ ಆಟದ ಸಂಚಿನ ಕಣ್ಣುಗಳು ಕಣ್ಣ ಮುಚ್ಚಾಲೆ ಆಟದ ಸಂಚಿನ ಕಣ್ಣುಗಳು ಚಿಚ್ಚೆ ಜೋಡಿ ಚಿಚ್ಚೆ ಈ ಚಂಚಲ ಕಣ್ಣುಗಳು ಪ್ರೀತಿಗೆ ಆರತಿ ದೀಪಗಳು ನಿರ್ಮಲ ಕಣ್ಣುಗಳು ಈ ನಿರ್ಮಲ ಕಣ್ಣುಗಳು ಕಡಲಿನಂತೆ ಆಳದ ನಿಗೂಢ ಕಣ್ಣುಗಳು ಮುತ್ತು ಹವಳ ತಳದಲ್ಲಿ ತಳದಂಥ ಕಣ್ಣುಗಳು ಕಡಲಿನಂತೆ ಆಳದ ನಿಗೂಢ ಕಣ್ಣುಗಳು ಮುತ್ತು ಹವಳ ತಳದಲ್ಲಿ ತಳದಂಥ ಕಣ್ಣುಗಳು ಪ್ರೀತಿಯ ಸುಧೆಯನ್ನು ಸೂಸುವ ಸಂಜೀವಿನಿ ಕಣ್ಣುಗಳು ನನ್ನೀ ಬಾಳ ನೌಕೆಗೆ ಚುಕ್ಕಾಣಿ ಕಣ್ಣುಗಳು ನನ್ನೀ ಬಾಳ ನೌಕೆಗೆ ಚುಕ್ಕಾಣಿ ಕಣ್ಣುಗಳು ಚಿಚ್ಚೆ ಜೋಡಿ ಚಿಚ್ಚೆ ಈ ಚಂಚಲ ಕಣ್ಣುಗಳು ಪ್ರೀತಿಗೆ ಆರತಿ ದೀಪಗಳು ನಿರ್ಮಲ ಕಣ್ಣುಗಳು ಈ ನಿರ್ಮಲ ಕಣ್ಣುಗಳು ಈ ನಿರ್ಮಲ ಕಣ್ಣುಗಳು. ಥ್ಯಾಂಕ್ ಯು. ಆತ್ಮೀಯರೇ, ನಮ್ಮ ಸಭಾ ಕಾರ್ಯಕ್ರಮದ ಬಳಿಕ ಒಂದು ಹಾಡು ಸ್ವತಃ PR ಲಕ್ಷ್ಮಣರಾವ್ ಅವರೇ ನಮಗೆ ಪ್ರಸ್ತುತಪಡಿಸ್ತಾರೆ. ಭಾಳ ಒಳ್ಳೆಯ ಹಾಡುಗಾರ ಕೂಡ. ಆಗ ತಾವು ಅದರ ಒಂದು ಸಣ್ಣ ಝಲಕ್ ಒಂದು ಕ್ಷಣ ತಾವು ಕೇಳಿದ್ರಿ. ಸಭಾ ಕಾರ್ಯಕ್ರಮದ ಬಳಿಕ ಅವರು ನಮಗೋಸ್ಕರ ಒಂದು ಹಾಡು ಹಾಡ್ತಾರೆ. ಅಂದ ಹಾಗೆ ತಾವೆಲ್ಲ ನಿರೀಕ್ಷೆ ಮಾಡ್ತಾ ಇರಬಹುದಾದಂತಹ ಪ್ರೊಫೆಸರ್ ಮೂರ್ತಿ ಅವರ ಬಹಳ ಜನಪ್ರಿಯವಾದಂಥ ಹಾಡು ಪ್ರೀತಿ ಕೊಟ್ಟ ರಾಧೆಗೆ ಮಾತು ಕೊಟ್ಟ ಮಾಧವ. ಆಹಾ, ಎಂಥ ರಾಧಾ ಮಾಧವರ ಪರಿಕಲ್ಪನೆ! ಅದು ಪ್ರೊಫೆಸರ್ ವೆಂಕಟೇಶ್ ಮೂರ್ತಿ ಅವರ ಬರಹಗಳಲ್ಲೇ ಅಭಿವ್ಯಕ್ತಿಗೊಳ್ತದೆ. ಪ್ರೀತಿ ಕೊಟ್ಟಂತಹ ರಾಧೆಗೆ ಮಾತು ಕೊಡ್ತಾನಂತೆ ಮಾಧವ. ಆಮೇಲೆ ತನ್ನನಿತ್ತ ಕೊಳಲಿಗೆ ಹಾಗೆ ಮುಂದುವರಿಯುತ್ತದೆ. ಈ ರಾಧಾ ಮಾಧವರ ಪರಿಕಲ್ಪನೆಯಲ್ಲಿ ಈ ಮಾತು ಅಥವಾ ಈ ಕೊಳಲಿನ ಸಾಂಗತ್ಯ ಇದು ಯಾವ ರೀತಿ ತಮ್ಮನ್ನು ಪ್ರಭಾವಿಸಿತು ಕಾವ್ಯಕ್ಕೆ? ನನಗೆ
ರಾಧೆ ಅಂದರೆ ಎಲ್ಲ ರೀತಿಯ ಸ್ತ್ರೀ ಪ್ರಜ್ಞೆಯ ಪ್ರತೀಕ. ಅವಳು ಕೃಷ್ಣನಿಗೆ ಪ್ರೀತಿಯನ್ನು ಕೊಟ್ಟರೆ ಕೃಷ್ಣ ಅವಳಿಗೆ ನಾನು ಮತ್ತೆ ಬರ್ತೀನಿ ಅಂತ ಮಾತು ಕೊಟ್ಟ ಅಷ್ಟೇ. ಆದರೆ ಗೋಕುಲದಿಂದ ಮತ್ತರಿಗೆ ಹೋದವನು ಪುನಃ ಬರಲೇ ಇಲ್ಲ. ಪುರುಷರು ಮಾತು ಕೊಡ್ತಾರೆ, ಸ್ತ್ರೀಯರು ಪ್ರೀತಿ ಕೊಡ್ತಾರೆ. ಇದೇ ಪ್ರೀತಿ ಮತ್ತು ಮಾತಿನ ನಡುವಿನ ಅಂತರ. ಈ ಭಾವವನ್ನು ಹೇಳುವಂಥ ಸ್ತ್ರೀ ಸಂವೇದನೆಯ ಒಂದು ಕವನ ಪ್ರೀತಿ ಕೊಟ್ಟ ರಾಧೆಗೆ ಮಾತು ಕೊಟ್ಟ ಮಾಧವ. ಆ ಅರ್ಧದಲ್ಲಿಟ್ಕೊಂಡು ಅದನ್ನು ಬರೆದಿದ್ದು. ನೋಡೋಣ, ಈಗ ಕೇಳೋಣ ಹಾಡನ್ನು. ಹೆಣ್ಣಿಗೆ ಅಂದ ಕೊಟ್ಟ ಮಾಧವ, ಅನ್ನ ಕೊಟ್ಟ ಭಕ್ತಗೆ ಅನ್ನ ಕೊಟ್ಟ ಭಕ್ತಗೆ ಹೊಂಗ ಕೊಟ್ಟ ಮಾಧವ. ಪ್ರೀತಿ ಕೊಟ್ಟ ರಾಧೆಗೆ ಮಾತು ಕೊಟ್ಟ ಮಾಧವ. ಪ್ರೀತಿ ಕೊಟ್ಟ ರಾಧೆಗೆ ಮಾತು ಕೊಟ್ಟ ಮಾಧವ. ತನ್ನ ನಿತ್ತ ಕೊಳಲಿಗೆ ಕೊಳಲು 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 ಕೊಳಲು, ತನ್ನ ನಿತ್ತ ಕೊಳಲಿಗೆ ರಾಗ ತೆತ್ತ ಮಾಧವ. ತನ್ನ ನಿತ್ತ ಕೊಳಲಿಗೆ ರಾಗ ತೆತ್ತ ಮಾಧವ. ಪ್ರೀತಿ ಕೊಟ್ಟ ರಾಧೆಗೆ ಮಾತು ಕೊಟ್ಟ ಮಾಧವ. ತನ್ನ ನಿತ್ತ ಕೊಳಲಿಗೆ ರಾಗ ತೆತ್ತ ಮಾಧವ. ಗಂಧ ಕೊಟ್ಟ ಹೆಣ್ಣಿಗೆ ಗಂಧ ಕೊಟ್ಟ ಹೆಣ್ಣಿಗೆ ಅಂದ ಕೊಟ್ಟ ಮಾಧವ. ಗಂಧ ಕೊಟ್ಟ ಹೆಣ್ಣಿಗೆ ಅಂದ ಕೊಟ್ಟ ಮಾಧವ. ಅನ್ನ ಕೊಟ್ಟ ಭಕ್ತಗೆ ಅನ್ನ ಕೊಟ್ಟ ಭಕ್ತಗೆ ಹೊನ್ನ ಕೊಟ್ಟ ಮಾಧವ. ಮಾಧವ ಅನ್ನ ಕೊಟ್ಟ ಭಕ್ತಗೆ ಹೊನ್ನ ಕೊಟ್ಟ ಮಾಧವ. ಪ್ರೀತಿ ಕೊಟ್ಟ ರಾಧೆಗೆ ಮಾತು ಕೊಟ್ಟ ಮಾಧವ. ಪ್ರೀತಿ ಕೊಟ್ಟ ರಾಧೆಗೆ ಮಾತು ಕೊಟ್ಟ ಮಾಧವ. ಹಾಲು ಕೊಟ್ಟ ವಿದುರಗೆ ಹಾಲು ಕೊಟ್ಟ ವಿದುರಗೆ ಬಾಳು ಕೊಟ್ಟ ಮಾಧವ. ದೇಹ ಕೊಟ್ಟ ಮಣ್ಣಿಗೆ
ಕೊಟ್ಟ ಮಣ್ಣಿಗೆ ಜೀವ ಕೊಟ್ಟ ಮಾಧವ ಮಾಧವ ದೇಹ ಕೊಟ್ಟ ಮಣ್ಣಿಗೆ ಜೀವ ಕೊಟ್ಟ ಮಾಧವ ಪ್ರೀತಿ ಕೊಟ್ಟ ರಾಧೆಗೆ ಮಾತು ಕೊಟ್ಟ ಮಾಧವ ಪ್ರೀತಿ ಕೊಟ್ಟ ರಾಧೆಗೆ ಮಾತು ಕೊಟ್ಟ ಮಾಧವ ತನ್ನ ನಿತ್ತ ಕೊಳಲಿಗೆ ರಾಗ ತೆತ್ತ ಮಾಧವ ತನ್ನ ನಿತ್ತ ಕೊಳಲಿಗೆ ರಾಗ ತೆತ್ತ ಮಾಧವ ಪ್ರೀತಿ ಕೊಟ್ಟ ರಾಧೆಗೆ ಮಾತು ಕೊಟ್ಟ ಮಾಧವ 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 ಪ್ರೀತಿ ಕೊಟ್ಟ ರಾಧೆಗೆ ಮಾತು ಕೊಟ್ಟ ಮಾಧವ ಮಾಧವ ಆತ್ಮೀಯರೇ, ಅದ್ಭುತವಾದಂಥ ಒಂದು ರಸಾನುಭೂತಿ. ಕಾವ್ಯ ಕೊಟ್ಟ HSVಗೆ ಕಂಠ ಕೊಟ್ಟ ಮೂರೂರು ಅಂತ ಅದ್ಭುತವಾದಂಥ ಮಾತು. ಆತ್ಮೀಯರ ಈ ದಿನದ ಈ ಕಾರ್ಯಕ್ರಮ ಒಂದು ಪುಟ್ಟ ಬದಲಾವಣೆಯ ಜೊತೆಗೆ ನಾವು ಸಭಾ ಕಾರ್ಯಕ್ರಮದತ್ತ ಸಾಗ್ತೇವೆ. ಅದರ ಮೊದಲು ಪ್ರಾಯ ಇವತ್ತು BR ಲಕ್ಷ್ಮಣರಾವ್ ಅವರಿಗೆ ಅಪಾರ ಜನಪ್ರಿಯತೆಯನ್ನು ತಂದುಕೊಟ್ಟ ಒಂದು ಕಾವ್ಯ, ಅದು ಒಂಥರ ಕಥನ ಕಾವ್ಯದ ಶೈಲಿಯ ಕನ್ನಡದ ಪ್ರಥಮ ಪ್ರಯೋಗ ಅಂತ ಅವರು ಅದನ್ನು ಹಾಡ್ತಾರೆ. ನಾ ಚಿಕ್ಕವನಾಗಿದ್ದಾಗ ಅಪ್ಪ ಹೇಳುತ್ತಿದ್ದರು, ಈ ನಿಂಬೆಯ ಗಿಡದೊಂದೊಂದು ಪಾಠವ ಕಲಿಮಗು. ನಿಂಬೆ ಗಿಡ ತುಂಬ ಚಂದ, ಲಿಂಬೆಯ ಹೂವು ತುಂಬ ಸಿಹಿ, ಆದರೆ ಲಿಂಬೆಯ ಹಣ್ಣು ಹುಳಿ ಕಹಿ. ನೋಡೋಣ, BR ಲಕ್ಷ್ಮಣರಾವ್ ಅದನ್ನು ಸ್ವತಃ ನಮ್ಮ ಮುಂದೆ ಹಾಡ್ತಾರೆ. ಆಮೇಲೆ ಪುಟ್ಟ ಒಂದು ಸಭಾ ಕಾರ್ಯಕ್ರಮ ಒಂದು 20 ನಿಮಿಷ ನಾವು ನಡೆಸಿ ಈ ಕಾರ್ಯಕ್ರಮ ಸಂಘಟನೆ ಮಾಡಿದಂತಹ ಟೀಮ್ ಬ್ಲ್ಯಾಕ್ ಆ್ಯಂಡ್ ವೈಟ್ನ ಉದ್ಘಾಟನೆಯನ್ನು ನಾವು ನೆರವೇರಿಸ್ತೇವೆ. ಆ ಬಳಿಕ ಅಪಾರ ಜನಪ್ರಿಯತೆಯ ಹಾಡುಗಳನ್ನು ಮತ್ತೆ ನಾವು ಮುಂದುವರಿಸ್ತೇವೆ. ಇದು ಸುಬ್ಬಾ ಭಟ್ರ ಮಗಳೇ ಅನ್ನುವ ಧ್ವನಿ ಸುರುಳಿಗೆ ಹಾಡುಗಳು ಮಾಡುವಾಗ ಈ ಹಾಡಿತ್ತು. ಅಶ್ವಥ್ ಅವರು ಹೇಳಿದ್ರು, ನೋಡ್ರಿ ಇದು ನೀವೇ ಎಲ್ಲ ಕಡೆ ಹಾಡಿ ಜನಪ್ರಿಯಗೊಳಿಸಿರೋ ಹಾಡು, ಆದ್ದರಿಂದ ಇದನ್ನು ನೀವೇ ಹಾಡಿ ಅಂತ ಸಿಡಿನಲ್ಲಿ ಅವರು ನನ್ನ ಕೈಲಿ ಹಾಡಿಸಿದ್ರು. ಇದು ನಾನು ಕಾಲೇಜ್ ಡೇಸಿಂದ ಹಾಡ್ತಾಯಿದ್ದೆ. ನಾನು ಚಿಕ್ಕವನಾಗಿದ್ದಾಗ ಅಪ್ಪ ಹೇಳುತ್ತಿದ್ದರು, ನಾನು ಚಿಕ್ಕವನಾಗಿದ್ದಾಗಿಂದಲೂ ಹಾಡ್ತಾಯಿದ್ದ ಹಾಡೇ ಅದು. ಅದು ಇಂಗ್ಲೀಷ್ ಹಾಡೋದು. ಟ್ರಿನಿ ಲೊಪೇಸ್ ಅಂತ ಒಬ್ಬ ಪ್ರಸಿದ್ಧ ಗಾಯಕ ಅದನ್ನು ಇಂಗ್ಲೀಷ್ನಲ್ಲಿ ಹಾಡಿದ್ದ, ಲೆಮನ್ ಟ್ರೀ ಅಂತ. ಅದನ್ನೇ ನಾನು ಇಂಗ್ಲೀಷ್ನಲ್ಲೇ ಹಾಡ್ತಿದ್ದೆ ಮೊದಲು. When I was just a lad of 10, my father said to me, come here and take a lesson, son, from the lovely lemon tree. Don't put your faith in love, my boy, my father said to me, or I fear that you find that love is like the lemon tree. Lemon tree, very pretty, and the lemon very sweet, but the fruit of the poor lemon is impossible to eat. Lemon tree, very pretty, and the lemon very sweet, but the fruit of the poor lemon is impossible to eat. ಅಂತ ಕಾಲೇಜ್ ಡೇಸಲ್ಲಿ ಹಾಡ್ತಿದ್ದೆ ನಾನು. ಆದರೆ ಎಲ್ಲ ಕನ್ನಡದ ಹುಡುಗಿಯರೇ ಇದ್ದಿದ್ದರಿಂದ ಅವ್ರಿಗೆ ಅರ್ಥ ಆಗ್ತಾ ಇರಲಿಲ್ಲ. ಆದ್ದರಿಂದ ನಾನೇ ಅದನ್ನು ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡ್ಕೊಂಡು ಹಾಡಬೇಕಾಯಿತು. ಆಮೇಲೆ ನನ್ನ ಮಗ ಹಾಡ್ದ. ಈಗ ಇನ್ನೂ ನನ್ನ ಮೊಮ್ಮಗನೂ ಹಾಡ್ಬೋದು ಅದನ್ನು. ಆದರೆ ಈಗ ನಾನೇ ಈ ಹಾಡನ್ನು ಹಾಡಬೇಕಾಗಿದೆ. ಸೊ ಇದು ಸಿಡಿನ ಇದು ಧ್ವನಿ ಸುರುಳಿ ಕೂಡ ನಾನೇ ಹಾಡಿದ್ದೀನಿ ಕೂಡ. ಚಿಕ್ಕವನಾಗಿದ್ದಾಗ ಅಪ್ಪ ಹೇಳುತ್ತಿದ್ದರು, ಈ ನಿಂಬೆಯ ಗಿಡದಿಂದೊಂದು ಒಳ್ಳೆಯ ಪಾಠವ ಕಲಿ ಮಗು. ನಾ ಚಿಕ್ಕವನಾಗಿದ್ದಾಗ ಅಪ್ಪ ಹೇಳುತ್ತಿದ್ದರು, ಈ ನಿಂಬೆಯ ಗಿಡದಿಂದೊಂದು ಒಳ್ಳೆಯ ಪಾಠವ ಕಲಿ ಮಗು. ನೀ
ಪ್ರೇಮದಲ್ಲಿ ಎಂದು ನಂಬಿಕೆ ಇಡಬೇಡ ಮರಿ, ನೀ ಪ್ರೇಮದಲ್ಲಿ ಎಂದು ನಂಬಿಕೆ ಇಡಬೇಡ ಮರಿ. ಆ ಪ್ರೇಮವೂ ಸಹ ನಿಂಬೆಯ ಗಿಡ ತಂದೆಂಬುದ ನೀ ತಿಳಿ ತಿಳಿ. ನಿಂಬೆ ಗಿಡ ತುಂಬ ಚಂದ, ನಿಂಬೆಯ ಹೂವು ತುಂಬ ಸಿಹಿ, ಆದರೆ ನಿಂಬೆಯ ಹಣ್ಣು ಕಂದ ತಿನ್ನಲು ಬಹಳ ಹುಳಿ ಕಹಿ. ನಿಂಬೆ ಗಿಡ ತುಂಬ ಚಂದ, ನಿಂಬೆಯ ಹೂವು ತುಂಬ ಸಿಹಿ, ಆದರೆ ನಿಂಬೆಯ ಹಣ್ಣು ಕಂದ ತಿನ್ನಲು ಬಹಳ ಹುಳಿ ಕಹಿ. ಯೌವನದಲ್ಲಿ ನಾನು ಒಂದು ಹುಡುಗಿಯ ಪ್ರೇಮಿಸಿದೆ, ಆ ಹುಡುಗಿಯು ನನಗೆ ಓಡಿಸುತ್ತಿದ್ದಳು ದಿನವೂ ಪ್ರೇಮಿಸುದೆ. ಯೌವನದಲ್ಲಿ ನಾನು ಒಂದು ಹುಡುಗಿಯ ಪ್ರೇಮಿಸಿದೆ, ಆ ಹುಡುಗಿಯು ನನಗೆ ಓಡಿಸುತ್ತಿದ್ದಳು ದಿನವೂ ಪ್ರೇಮಿಸುದೆ. ಸೂರ್ಯನತ್ತಲೇ ಸೂರ್ಯಕಾಂತಿ ಮಗವೆತ್ತಿ ತಿರುಗುವಂತೆ, ಸೂರ್ಯನತ್ತಲೇ ಸೂರ್ಯಕಾಂತಿ ಮಗವೆತ್ತಿ ತಿರುಗುವಂತೆ, ಆ ಹುಡುಗಿಯ ಮೋಹದಲ್ಲಿ ಅಪ್ಪನ ಮಾತನ ಮರೆತೆ. ನಿಂಬೆ ಗಿಡ ತುಂಬ ಚಂದ, ನಿಂಬೆಯ ಹೂವು ತುಂಬ ಸಿಹಿ, ಆದರೆ ನಿಂಬೆಯ ಹಣ್ಣು ಕಂದ ತಿನ್ನಲು ಬಹಳ ಹುಳಿ ಕಹಿ. ನಿಂಬೆ ಗಿಡ ತುಂಬ ಚಂದ, ನಿಂಬೆಯ ಹೂವು ತುಂಬ ಸಿಹಿ, ಆದರೆ ನಿಂಬೆಯ ಹಣ್ಣು ಕಂದ ತಿನ್ನಲು ಬಹಳ ಹುಳಿ ಕಹಿ. ನಿಂಬೆಯ ಗಿಡದ ರೆಂಬೆ ರೆಂಬೆಯಲು ನೂರು ನೂರು ಮುಳ್ಳು, ಹುಡುಗಿಯ ಪ್ರೇಮದ ಮಾತುಗಳೆಲ್ಲ ಶುದ್ಧ ಕಪಟ ಸುಳ್ಳು. ನಿಂಬೆಯ ಗಿಡದ ರೆಂಬೆ ರೆಂಬೆಯಲು ನೂರು ನೂರು ಮುಳ್ಳು, ಹುಡುಗಿಯ ಪ್ರೇಮದ ಮಾತುಗಳೆಲ್ಲ ಶುದ್ಧ ಕಪಟ ಸುಳ್ಳು. ಬೇರೊಬ್ಬನ ಕೊಬ್ಬಿಗೆ ಶಾಖವಾಗಿ ಹೇಳು ನನ್ನ ಹುಡುಗಿ ಇಂದು, ಬೇರೊಬ್ಬನ ಕೊಬ್ಬಿಗೆ ಶಾಖವಾಗಿ ಹೇಳು ನನ್ನ ಹುಡುಗಿ ಇಂದು. ಅಪ್ಪನ ಕಿರುನಗೆ ರೇಗಿಸುತ್ತಿದೆ ಬುದ್ಧಿ ಬಂತೆ ಎಂದು. ನಿಂಬೆ ಗಿಡ ತುಂಬ ಚಂದ, ನಿಂಬೆಯ ಹೂವು ತುಂಬ ಸಿಹಿ, ಆದರೆ ನಿಂಬೆಯ ಹಣ್ಣು ಕಂದ ತಿನ್ನಲು ಬಹಳ ಹುಳಿ ಕಹಿ. ನಿಂಬೆ ಗಿಡ ತುಂಬ ಚಂದ, ನಿಂಬೆಯ ಹೂವು ತುಂಬ ಸಿಹಿ, ಆದರೆ ನಿಂಬೆಯ ಹಣ್ಣು ಕಂದ ತಿನ್ನಲು ಬಹಳ ಹುಳಿ ಕಹಿ. ನಿಂಬೆ ಗಿಡ ತುಂಬ ಚಂದ, ನಿಂಬೆಯ ಹೂವು ತುಂಬ ಸಿಹಿ, ಆದರೆ ನಿಂಬೆಯ ಹಣ್ಣು ಕಂದ ತಿನ್ನಲು ಬಹಳ ಹುಳಿ ಕಹಿ. ಪ್ರೊಫೆಸರ್ ಡಾಕ್ಟರ್ ನಾದ, ಪ್ರೊಫೆಸರ್ ಮಲ್ಲಿಪಟ್ನ, ಶ್ರೀನಿವಾಸ್ ದೇಶಪಾಂಡೆ ಅವರು ಕೂಡ ನಮ್ಮ ಅತಿಥಿಗಳನ್ನು ಸೇರಿಕೊಳ್ಬೇಕು. ಅಭಿಷೇಕ್ ಶೆಟ್ಟಿ, ಹಾಗೆ ಕಿರಣ್ ದೊಂಡೋಲೆ, ಹಾಗೆ ಪ್ರೀತಮ್ ಬಂಗೇರ, ಹಾಗೆ ನಮ್ಮ ಜೊತೆಗೆ ಸ್ವರ್ಣ ಸುಂದರ್ ಅವರು ಉಪಸ್ಥಿತರಿದ್ದಾರೆ. ಅವರನ್ನು ಕೂಡ ವೇದಿಕೆಗೆ ಭಾಳ ಪ್ರೀತಿಯಿಂದ ಆಹ್ವಾನಿಸ್ತಾ ಇದ್ದೇನೆ. ಒಂದು ಪುಟ್ಟ ಸಾಂಕೇತಿಕವಾದಂಥ ಉದ್ಘಾಟನೆ, ಆ ಬಳಿಕ ನಮ್ಮ ಅತಿಥಿಗಳನ್ನು ಸನ್ಮಾನಿಸುವಂಥ ಕಾರ್ಯಕ್ರಮ ಈಗ ನಡೀತದೆ. ಆ ಬಳಿಕ ವೇಗದ ಹಂತದಲ್ಲಿ ನಾವು ಉಳಿದ ಹಾಡುಗಳನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೇವೆ. ಈಗ ಶ್ರೀ ಅಭಿಷೇಕ್ ಶೆಟ್ಟಿ ಅವರು ನಮ್ಮನ್ನು ಸ್ವಾಗತಿಸ್ತಾರೆ. ನೆರೆದಿರುವಂಥ ಎಲ್ಲರಿಗೂ ಕೂಡ ನಮಸ್ಕಾರ. ಟೀಮ್ ಬ್ಲ್ಯಾಕ್ ಆ್ಯಂಡ್ ವೈಟ್ ಮಂಗಳೂರು ಅನ್ನುವಂಥ ಹೆಸರಿನಲ್ಲಿ ಒಂದು ಹೊಸ ರೀತಿಯ ಪ್ರಯೋಗವನ್ನು ಮಂಗಳೂರಿನಲ್ಲಿ ಮಾಡಲಿಕ್ಕೆ ನಾವು ಬಂದು ನಿಂತಿದ್ದೇವೆ. ಈ ರೀತಿಯ ಸಾಹಿತ್ಯಿಕ ಕಾರ್ಯಕ್ರಮಕ್ಕೆ ಜನ ಬರ್ತಾರಾ ಇಲ್ವಾ ಅನ್ನುವಂಥ ದೊಡ್ಡ ಪ್ರಶ್ನೆಯನ್ನು ಇಟ್ಕೊಂಡೇ ಆ ಪ್ರಶ್ನೆಗೆ ಉತ್ತರವನ್ನು ಹುಡುಕುವಂಥ ಪ್ರಯತ್ನವನ್ನು ಮಾಡಿದ್ದೇವೆ. ಸೊ ಇಷ್ಟು ಸಂಖ್ಯೆಯಲ್ಲಿ ಸೇರಿದ್ದೀರಾ, ಇದೇ ನಮ್ಮ ದೊಡ್ಡ ಸೌಭಾಗ್ಯ ಅಂತ ಅಂದ್ಕೊಳ್ತಾ ಎಲ್ಲರಿಗೂ ಕೂಡ ಪ್ರೀತಿಯ ನಮನಗಳನ್ನು ಸಲ್ಲಿಸ್ತಾ, ಇದು ನಮ್ಮ ಹೊಸ ಪ್ರಯೋಗ, ಈ ಪ್ರಯೋಗಕ್ಕೆ ಇಷ್ಟು ಸಾಕು ಅಂತ ಅಂದ್ಕೊಳ್ತಾ, ಬಂಧುಗಳೇ, ಜಗಕ್ಕೊಂದು ಯುಗಕ್ಕೊಂದು ಹೊಸ ಹೆಸರು ಬೇಕು, ಬಗೆಗೊಂದು ನಗೆಗೊಂದು ಹೊಸ ಕುಸುರು ಬೇಕು, ಹೊಸತನವೇ ಜೀವನದ ಮೈಸಿರಿಯ ಲಾಸ್ಯ, ಹೊಸತನವೇ ಜೀವನದ ಪ್ರಗತಿಯ ರಹಸ್ಯ ಅನ್ನುವ ಗೋಪಾಲಕೃಷ್ಣರ ಅಡಿಗರ ಮಾತಿನಂತೆ ಹೊಸತನವನ್ನು ಹುಡುಕುವಂಥ ಪ್ರಯತ್ನದಲ್ಲಿ ನಮ್ಮ ಜೊತೆ ಇವತ್ತಿನ ಈ ದಿನದ ಈ ಉದ್ಘಾಟನಾ ಸಮಾರಂಭದಲ್ಲಿ ನಮ್ಮ ಟೀಮ್ ಬ್ಲ್ಯಾಕ್ ಆ್ಯಂಡ್ ವೈಟ್ ಅನ್ನುವಂಥದ್ದು. ಅವರಿಗೆ ಅವರ ಮುಂದಿನ ಎಲ್ಲ ಯೋಜನೆಗಳಿಗೂ ಕೂಡ ನಿಮ್ಮ ಬೆಂಬಲ ಇರಲಿ, ತಮ್ಮೆಲ್ಲರ ಪ್ರೋತ್ಸಾಹ ಇರಲಿ ಅಂತ ಹೇಳ್ತಾ ಈ ಕಾರ್ಯಕ್ರಮ ಉದ್ಘಾಟನೆ ನೆರವೇರಿತು. ಈಗ ನಮ್ಮ ಪ್ರದೀಪ್ ಕುಮಾರ್ ಕಲ್ಕೂರ KA ಅವರ ಆಯ್ಕೆ ಬಂದಿದೆ, ಹಾಗಾಗಿ ಅವರಿಗೆ ಸಹ ಅಭಿನಂದನೆ ಕೊಟ್ಟು ಈ ಸಂದರ್ಭದಲ್ಲಿ ಎಲ್ಲರ ಪರವಾಗಿ ಹರಿಕೃಷ್ಣ ಪನೋರೂರು ಅವರು 2 ಮಾತುಗಳನ್ನು ಆಡಬೇಕಂತ ಕೇಳಿಕೊಳ್ತಾ ಇದ್ದೇನೆ. ಹಾಡು ಯಾವ ರೀತಿ ಹುಟ್ಟುತ್ತದೆ,
ಹಿರಿಯರ ಹಾಡುಗಳು ಯಾವ ರೀತಿ ಇರ್ತದೆ, ನಾವು ಕೂಡ ಹಾಡಿಬಿಟ್ಟು ಮನೋರಂಜನೆ ಜೊತೆಗೆ ಮನಸ್ಸನ್ನು ಆಹ್ಲಾದಕರ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ. ಎರಡು ಹಿರಿಯ ಸಾಹಿತಿಗಳು ನನ್ನ ಒಡನಾಡಿಗಳು, ಅವರು ಇವತ್ತು ಇಲ್ಲಿ ಬಂದು ಹಾಡು ಯಾವ ರೀತಿ ಹುಟ್ಟುವ ಬಗ್ಗೆ ನಮಗೆ ತಿಳಿ ಹೇಳಿದ್ದಾರೆ. ಅವರು ರಂಜಿಸಿದ ಹಾಡುಗಳನ್ನು ಹಾಡಿಸಿದ್ದಾರೆ, ಹಾಡಿದ್ದಾರೆ ಅಂತ ಒಂದು ಉತ್ತಮ ಕಾರ್ಯಕ್ರಮ ಆಗಿದೆ. ಬ್ಲ್ಯಾಕ್ ಆ್ಯಂಡ್ ವೈಟ್ ಈ ಸಂಸ್ಥೆ ಒಳ್ಳೆಯ ರೀತಿಯ ಕಾರ್ಯಕ್ರಮ ಮಾಡಿ ಸುಗಮ ಸಂಗೀತಕ್ಕೆ ಒಳ್ಳೆಯ ಪ್ರೋತ್ಸಾಹ ನೀಡಲಿ ಅಂತ ಹೇಳ್ತಾ ಎಲ್ಲ ಕಾರ್ಯಕರ್ತರಿಗೆ ಶುಭವನ್ನು ಹಾರೈಸ್ತಾ ಇದ್ದೇನೆ. ಆದ್ಮೇಲೆ ಕನ್ನಡ ಕಟ್ಟೆಯ ಸಂಚಾಲಕರು, ಮಂಗಳೂರಿನ ಸಾಮಾಜಿಕ, ಶೈಕ್ಷಣಿಕ ಹೀಗೆ ಜನಪ್ರಿಯ ವ್ಯಕ್ತಿತ್ವ ಡಾಕ್ಟರ್ ಅಣ್ಣಯ್ಯ ಕುಲಾಲ್ ಅವರು ದಯವಿಟ್ಟು 2 ಮಾತುಗಳನ್ನು ಆಡಬೇಕಂತ ಕೇಳ್ತೇನೆ. ಸಂಜೆಯ ಪ್ರಣಾಮಗಳೊಂದಿಗೆ ಹಾಡು ಹುಟ್ಟುವ ಸಮಯ ಈ ಕಾರ್ಯಕ್ರಮವನ್ನು ಆಯೋಜಿಸಲಿಕ್ಕೆ ನಮ್ಮ ಜೊತೆ ಬಂದಾಗ ಅದು ಹಾಡು ಹುಟ್ಟಿದ ಸಮಯ ಆಗಿತ್ತು. ಶೆಟ್ಟಿಯವರು ಬಂದಾಗ ನಾನು ಹೇಳಿದೆ, ಹಾಡು ಹುಟ್ಟುತ್ತಲೇ ಇರ್ತದೆ, ಅದೊಂದು ನಿರಂತರ ಪ್ರಕ್ರಿಯೆ, ನಿಲ್ಲಬಾರ್ದು. ಹಾಡು ಹುಟ್ಟಿದ ಸಮಯಕ್ಕಿಂತ ಹಾಡು ಹುಟ್ಟುವ ಸಮಯ ಆಗಬೇಕು. ಯಾಕಂದರೆ ಹಾಡು ಮಧ್ಯರಾತ್ರಿಗೆ ನಮಗೆ ಹೊಳೆದಾಗ ಅವ್ರು 12 ಗಂಟೆಗೆ ಫೋನ್ ಮಾಡಿ ಹೇಳಿದರು ಈಗಲೇ ಕೇಳಬೇಕು ನೀವಂತ, ಮತ್ತೆ ಆ ಹುಟ್ಟುವ ಗಳಿಗೆ ಮೀರಿ ಹೋದಾಗ ಇನ್ನೇನು ಆಗುತ್ತೆ. ಅದು ಹುಟ್ಟಿದ ಆ ಗರ್ಭ ಸಂಗೀತದ ಮೂಲಕ ಉಸಿರು ಪಡ್ಕೊಂಡು ಹಾಡುಗಾರನ ಮೂಲಕ ಡೆಲಿವರಿ ಆದರೆ ಮಾತ್ರ ಯಾವಾಗ ಸೂಕ್ತ ಕಾಲದಲ್ಲಿ ಡೆಲಿವರಿ ಆಗ ಮಾತ್ರ ಅದಕ್ಕೊಂದು ಪ್ರಾಮುಖ್ಯತೆ ಸಿಗಲಿಕ್ಕೆ ಸಾಧ್ಯ ಇದೆ. ಎಷ್ಟೋ ಜನ ತಿಳ್ಕೊಂಡಿದ್ದಾರೆ, ಕೆಲವೇ ಜನ ಹಾಡುಗಳನ್ನು ಕೇಳ್ತಾರಂತ. ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ಮಂಗಳೂರಿನಲ್ಲಿ ವೈದ್ಯರುಗಳು, ಇಂಜಿನಿಯರ್ಗಳು, ಅಡ್ವೊಕೇಟ್ಗಳು, ಟೀಚರ್ಸ್ಗಳು ಅವರವರ ಕೆಲಸ ಮಾಡುವಾಗ ಇವತ್ತಿನ ಮಂಗಳೂರಿನ ಹಳೆಯ ಗೀತೆಗಳನ್ನು 30-40 ವರ್ಷದ ಹಿಂದಿನ ಗೀತೆಗಳನ್ನೇ ಕೇಳಿಕೊಂಡು ಅವರು ತಮ್ಮ ಕೆಲಸ ಮಾಡ್ತಿದ್ದಾರೆ. ಎಷ್ಟೋ ಜನ ವೈದ್ಯರುಗಳು ಇವತ್ತು ಬಂದಿದ್ದಾರೆ ಕನ್ನಡ ಕಟ್ಟೆಯೆಂದು. ಅಡ್ವೊಕೇಟ್ಸ್ಗಳು, ಟೀಚರ್ಸ್ಗಳು, ಲೆಕ್ಚರ್ಸ್ಗಳು, ಡಿಂಕಿಡಯ್ಯನ, ಸ್ವರ್ಣಸುಂದರ್ ಅಂತ ಸಾವಿರಾರು ಜನ ಮಿತ್ರರು ನಾವು ಗುಂಪು ಮಾಡಿಕೊಂಡು ಹಳೆಯ ಪದ್ಯಗಳನ್ನು ಕೇಳ್ತಾ ಇದ್ದೇವೆ. ಜೇನುಗೂಡು ಅಂತ ಒಂದು ಮಂಗಳೂರಿನಲ್ಲಿ ಒಂದು ವಾಟ್ಸಪ್ ಗುಂಪು ಮಾಡಿಕೊಂಡು ನಾವೆಲ್ಲ ದಿನ ಪದ್ಯಗಳನ್ನು ಹಾಕ್ಕೊಂಡು ಅತ್ಯುತ್ತಮವಾದ ಪದ್ಯವನ್ನು ವಿಮರ್ಶೆ ಮಾಡಿಕೊಂಡು ಕೇಳ್ತಾ ಇದ್ದೇವೆ. ಇದಕ್ಕೆಲ್ಲ ಕಾರಣ ಆ ಹಿಂದಿನ ಕವಿಗಳು ಬರೆದ ಆ ಭಾವಪೂರ್ಣ ಗೀತೆಗಳು. ಇವತ್ತೇನೋ ಆ ಹಾಡು ಹುಟ್ಟುವ ಸಮಯ ಕವಿ ಬರೆದದ್ದು ಒಂದಿರ್ತದೆ, ಹಾಡುವವನು ಇನ್ನೊಂದು ಹಾಡ್ತಾನೆ. ನೀ ಹಾಂಗ ನೋಡಬೇಡ ನನ್ನ ಅನ್ನೋದನ್ನು ಕವಿ ಯಾಕೆ ಬರೆದಿದ್ದಾರಂತ ಅವರಿಗೆ ಗೊತ್ತಿರೋದಿಲ್ಲ, ಅದು ಇನ್ಯಾವುದೋ ರೀತಿಯಲ್ಲಿ ಹಾಡ್ತಾನೆ. ಈ ಎಲ್ಲ ತಪ್ಪುಗಳನ್ನು ನಿವಾರಣೆ ಆಗಲಿಕ್ಕೆ ಬ್ಲ್ಯಾಕ್ ಆ್ಯಂಡ್ ವೈಟ್ನವರು ಕ್ಲಿಷ್ಟಕ್ರಿಯಾಗಿ ಮಂಗಳೂರಿಗೆ ಒಂದು ಹೊಸತನವನ್ನು ತಂದಿದ್ದಾರೆ. ಇದರ ಜೊತೆ ಕನ್ನಡ ಕಟ್ಟೆ ಯಾವತ್ತೂ ಇರುತ್ತೆ. ಕನ್ನಡ ಕಟ್ಟೆ ಕೇವಲ ತೋರಿಕೆಗೆ ಮಾತ್ರ ಇರುವುದಲ್ಲ, ಇದು ಹೊರ ಆವರಣ ಅಲ್ಲ, ಇದು ಹೂರಣ. ಕನ್ನಡ ಕಟ್ಟೆ ಅನ್ನೋದು ಮಂಗಳೂರಿನ ಕನ್ನಡ ಚಿಂತಕರ ಒಂದು ಹೂರಣ. ನಿಮ್ಮ ಜೊತೆ ನಾವಿದ್ದೇವೆ. ಇಂಥ 100 ಕಾರ್ಯಕ್ರಮ ಆದರೆ ನಮ್ಮ ಜೊತೆ ಖುದ್ದು ಎದುರು ನಿಂತು ಸಹಾಯ ಸಹಕಾರ ಕೊಡುವ, ತನು ಮನದ ಸಹಾಯ ಕೊಡೋದು ಸಾಕಷ್ಟು ವೈದ್ಯರು, ಲಾಯರ್ಸ್ಗಳು, ಶಿಕ್ಷಕರು, ಟೀಚರ್ಸ್ಗಳು ಸಾಕಷ್ಟು ಜನ ಇದ್ದಾರೆ. ಇವತ್ತು ಕೆಲವು ಜನ ವೈದ್ಯರುಗಳು ಇವತ್ತು ಬಂದಿದ್ದಾರೆ. 100 ಜನ ನಿಮ್ಮ ಜೊತೆ ಇರ್ತೇವೆ. ಇಂಥ ಕನ್ನಡಮುಖಿ ಚಿಂತನೆಗಳನ್ನಾಗಲಿ ನೀವು ಎಲ್ಲ ಕನ್ನಡ ಕಟ್ಟುವ ಕೆಲಸವನ್ನು ಮಾಡೋಣ ಅಂತ ಹೇಳಿ ನಮಗೆ ಅವಕಾಶಕ್ಕಾಗಿ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ವಂದನೆಗಳು. ಪ್ರದೀಪ್ ಕುಮಾರ್ ಕಲ್ಕುರ ಅವರು 2 ಮಾತುಗಳನ್ನು ಆಡಬೇಕಂತ ವಿನಂತಿ ಮಾಡ್ತೇನೆ. ಓಂ ಶ್ರೀ ಮಂಜುನಾಥಾಯ ನಮಃ. ಆತ್ಮೀಯ ಬಂಧುಗಳೇ, ಎಲ್ಲೆಲ್ಲೂ ಕನ್ನಡ, ಕನ್ನಡವೇ ಬೇಕು ಅಂತ ಹೇಳುವಂಥದ್ದು ಭಗವಂತನ ಇಚ್ಛೆ ಕಾಣ್ತದೆ. ಕಪ್ಪು ಬಿಳುಪು, ಬ್ಲ್ಯಾಕ್ ಆ್ಯಂಡ್ ವೈಟ್, ಅದರ ಉದ್ಘಾಟನಾ ಸಂದರ್ಭದಲ್ಲಿ ಆತ್ಮೀಯ ಮಿತ್ರರಾದಂಥ ಹಿರಿಯರಾದ ಮನೋಹರ್ ಪ್ರಸಾದ್ ಹೇಳಿದರು. ನನಗೆ ಆಶ್ಚರ್ಯ, ನನ್ನ ಕೈಯಲ್ಲೇ ಕೆ ಬಂದಿದೆ. ಕೆ ಅಂದರೆ ಕನ್ನಡವೂ ಹೌದು, ಕಲ್ಕೂರವೂ ಹೌದು. ಕನ್ನಡಕ್ಕಾಗಿ ಕೈ ಎತ್ತು ಕಲ್ಪವೃಕ್ಷವಾಗ್ತದೆ ಅಂತ ಹೇಳುವಂಥದ್ದು ಸಂಕೇತ. ಹಾಗಾಗಿ ಕಪ್ಪು ಬಿಳುಪು, ಬ್ಲ್ಯಾಕ್ ಆ್ಯಂಡ್ ವೈಟ್ ಚಿಂತನೆಯ ನಮ್ಮ ಯುವಕರ ತಂಡ ಅವರು ಕನ್ನಡಕ್ಕಾಗಿ ಕೈ ಎತ್ತಲಿ, ಅವರ ಎಲ್ಲ ಚಿಂತನೆಗಳು ಕಲ್ಪವೃಕ್ಷದಂತೆ ಅದು ವಿಜೃಂಭಿಸಲಿ ಕನ್ನಡಕ್ಕಾಗಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತಿನ 2 ಮಹಾನ್ ಕವಿಗಳು ನಮ್ಮ ಈ ನಗರಕ್ಕೆ ಬಂದದ್ದು. ಕವಿ H.S. ವೆಂಕಟೇಶ ಮೂರ್ತಿಯವರಾಗಲಿ, B.R. ಲಕ್ಷ್ಮಣರಾವ್ ಆಗಲಿ. ಲಕ್ಷ್ಮಣರಾವ್ ಅವರು ಕವಿಗಳು ಹೌದು, ಗಾಯಕರು ಹೌದು. ವೆಂಕಟೇಶ ಮೂರ್ತಿಯವರು ಆ ಎಲ್ಲ ಚಿಂತನೆಗಳು ನಮಗೇನು ನೀಡಿದ್ರು ರಸವತ್ತಾಗಿ. ಒಂದೇ ಒಂದು ಆಶಯ, ಈರ್ವರ ಆಶಯವೂ ಹೌದೇ. ಸ್ತ್ರೀ ಸಂವೇದನೆಯ ಬಗ್ಗೆಗೂ ಅವರು ನುಡಿದರು, ಭಕ್ತಿ ಚಿಂತನೆಗಳ ಬಗ್ಗೆಯೂ ನಮ್ಮನ್ನು ಒಲಿಯುವಂತೆ ಮಾಡಿದರು. ಲಕ್ಷ್ಮಣರಾವ್ ಅವರು ಹೇಳಿದರು, ನಾನು ಲೆಮನ್ ಟ್ರೀಯನ್ನು ಇಂಗ್ಲೀಷ್ನಲ್ಲಿ ಹೇಳಿದಾಗ ಯಾವ ಮಹಿಳೆಯರು ನನ್ನತ್ತ ನೋಡಲಿಲ್ಲ, ಅದಕ್ಕೋಸ್ಕರ ಕನ್ನಡದಲ್ಲಿ ನಾನು ಆ ಲಿಂಬೆಹಣ್ಣು ಪದ್ಯವನ್ನು ಹೇಳಿದೆ ಅಂತ ಹೇಳ್ಕೊಂಡು ಮುಂದಿನ ದಿನಗಳಲ್ಲಿ, ಈಗ ನನಗೆ ಗೊತ್ತಿಲ್ಲ, ಹಾಗಾಗಿ ಇವತ್ತು ಸಮಾಜವನ್ನು ಬದಲಾವಣೆ ಮಾಡೋದಿದ್ದರೆ ಸ್ತ್ರೀಯರಿಂದ ಮಾತ್ರ ಸಾಧ್ಯ. ದಯವಿಟ್ಟು ಎದ್ದೇಳಿ ಕನ್ನಡಕ್ಕಾಗಿ ಕೈ ಎತ್ತಿ. ಎಲ್ಲ ಕವಿಗಳು ಆವಾಗ ಕನ್ನಡ ಜೊತೆಗೆ ತಮ್ಮನ್ನು ಮೇಳಿಸಿಕೊಳ್ತಾರೆ ಅಂತ ಹೇಳ್ತಾ, ಕಪ್ಪು ಬಿಳುಕು, ಬ್ಲ್ಯಾಕ್ ಆ್ಯಂಡ್ ವೈಟ್ ಅದರ ಇಡೀ ತಂಡಕ್ಕೆ ಸಮಸ್ತ ಸಾರಸ್ವತ ಲೋಕದ ಪರವಾಗಿ ನಾನು ಶುಭ ಕಾಮನೆಗಳನ್ನು ಹೇಳ್ತಾ, ಅವರ ಚಿಂತನೆಗಳು ನಮಗೆಲ್ಲರಿಗೂ ಪೂರಕವಾಗಲಿ, ಪ್ರೇರಕವಾಗಲಿ, ನಮ್ಮ ಮನಸ್ಸಿಗೆ ಸಂತೋಷವನ್ನು ಕೊಡುವಂತೆ ಆಗಲಿ ಅಂತ ಹೇಳ್ತಾ ವಿರಮಿಸ್ತಾ ಇದ್ದೇನೆ. ವೇದಿಕೆಯಲ್ಲಿರುವ ಎಲ್ಲ ಅತಿಥಿಗಳ ಪರವಾಗಿ ಅರೆಹೊಳೆ ಪ್ರತಿಷ್ಠಾನದ ಅಧ್ಯಕ್ಷರಾಗಿರುವ ಸದಾಶಿವರಾವ್ ಅರೆಹೊಳೆ ಅವರು 2 ಮಾತುಗಳನ್ನು. ಅತಿಥಿಗಳೆಲ್ಲ ದಯವಿಟ್ಟು ವೇದಿಕೆಯಲ್ಲಿರಬೇಕು. ನಾವೀಗ ನಮ್ಮ ಕವಿದ್ವಯರ ಪುಟ್ಟ ಸಮಾನವನ್ನು ಮಾಡುವವರಿದ್ದೇವೆ. ಎಲ್ಲರಿಗೂ ನಮಸ್ಕಾರಗಳು. ಕಲ್ಕೂರು ಹೇಳಿದ ಹಾಗೆ ಅವರಿಗೆ ಕೆ ಬಂದಿದೆ,
ನನಗೆ ಆ್ಯಂಡ್ ಬಂದಿದೆ. ಟೀಮ್ ಬ್ಲ್ಯಾಕ್ ಆ್ಯಂಡ್ ವೈಟ್ ಜೊತೆಗೆ ಟೀಮ್ ಬ್ಲ್ಯಾಕ್ ಆ್ಯಂಡ್ ವೈಟ್ ಆ್ಯಂಡ್ ಅರೆಹೊಳೆ ಪ್ರತಿಷ್ಠಾನ ಮತ್ತು ನಾವೆಲ್ಲ ಸೇರಿರುವ ಎಲ್ಲರೂ ಒಟ್ಟಿಗೆ ಇರ್ತೇವೆ ಅಂತ ಶುಭ ಹಾರೈಸ್ತಾ ನನ್ನ ಮಾತು ಮುಗಿಸ್ತೇನೆ. ಧನ್ಯವಾದಗಳು. ಅಭಿನಂದನೆಗಳು. ಆತ್ಮೀಯರೇ, ದಯವಿಟ್ಟು ಬಿ ಆರ್ ಲಕ್ಷ್ಮಣರಾವ್ ಸರ್ ಅವರು ವೇದಿಕೆಗೆ ಬರಬೇಕಂತ ಕೇಳಿಕೊಳ್ತೇನೆ. ಈಗ ನಮ್ಮ ಟೀಮ್ ಬ್ಲ್ಯಾಕ್ ಆ್ಯಂಡ್ ವೈಟ್ ಪರವಾಗಿ ಪ್ರೊಫೆಸರ್ ಎಚ್ ಎಸ್ ವೆಂಕಟೇಶ ಮೂರ್ತಿ ಅವರನ್ನು ವೇದಿಕೆಯಲ್ಲಿರುವ ಅತಿಥಿಗಳು ಪುಟ್ಟ ಗೌರವವನ್ನು ಅವರಿಗೆ ಅರ್ಪಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಇದು ನಮ್ಮೆಲ್ಲರ ಪರವಾಗಿ, ಕನ್ನಡದ ಸಾಹಿತ್ಯ ಪ್ರೇಮಿಗಳ ಪರವಾಗಿ, ಸಾಂಸ್ಕೃತಿಕ ರಂಗದ ಪರವಾಗಿ ತಮಗೆ ಈ ಪುಟ್ಟ ಗೌರವವನ್ನು ಮಂಗಳೂರಿನ ಪುರಭವನದಲ್ಲಿ ಈಗ ಅರ್ಪಣೆ ಮಾಡ್ತಾ ಇದ್ದೇವೆ. ದಯವಿಟ್ಟು ತಾವು ಸ್ವೀಕಾರ ಮಾಡಬೇಕಂತ ಕೇಳಿಕೊಳ್ತಾ ಇದ್ದೇನೆ. ಆನಂತರ ನಾವು 2ನೇ ಹಂತಕ್ಕೆ ನಾವು ಸಾಕ್ತೇವೆ. 2ನೇ ಹಂತದಲ್ಲಿ ಅದು ವೇಗದ ಹಂತ ಆಗಿರ್ತದೆ. ಸಾಕಷ್ಟು ಹಾಡುಗಳನ್ನೇ ನಾವು ನೇರವಾಗಿ ಹಾಡ್ತೇವೆ. ನಡುವೆ ಅತಿಥಿಗಳ ಕೆಲವು ಅಭಿಪ್ರಾಯಗಳನ್ನು ಸಂಗ್ರಹ ಮಾಡ್ತೇವೆ. ಬಹುತೇಕ ತಮ್ಮ ನಿರೀಕ್ಷೆಯ ಹಾಡುಗಳು 2ನೇ ಹಂತದಲ್ಲಿ ಇರುತ್ತವೆ. ಅಂತೆಯೇ ಮುಖ್ಯ ಅತಿಥಿಗಳಾಗಿರುವ ಬಿ ಆರ್ ಹಾಗೆ ಗೌರವಾನ್ವಿತ ಬಿ ಆರ್ ಲಕ್ಷ್ಮಣರಾವ್ ಅವರು ಕೂಡ ನಮ್ಮ ಗೌರವವನ್ನು, ಅವರ ಆತ್ಮೀಯ ಅತಿಥಿಗಳೇ, ತಮಗೆ ಶಿರಸ್ತ್ರಾಣವಾಗಿ ಇರಿಸಿದ್ದು ನಮ್ಮ ತುಳುನಾಡಿನ ವೈಭವದ ಕೃಷಿಯ ಪರಂಪರೆ ಸಂಕೇತವಾದಂಥ ಮುಟ್ಟಾಳೆ ಎಂಬುದಾಗಿ ಇದಕ್ಕೆ ಹೇಳ್ತಾರೆ. ಇದು ಈ ಹುಡುಗರ ಸಂಭ್ರಮದ ವಾತಾವರಣ, ಇದು ಸಂಪ್ರದಾಯದ ಜೊತೆಗೆ ಮತ್ತೆ ಆಧುನಿಕತೆಯ ಮಿಶ್ರಣ ಅಂತ ಹೇಳ್ತಾ ಬಹಳ ಸುಂದರವಾಗಿ ನಿರೂಪಣೆಯನ್ನು ಮಾಡ್ತಾ ಇರುವಂಥ ನಮ್ಮೆಲ್ಲರ ಗುರುಗಳಾದಂಥ ಶ್ರೀ ಮನೋಹರ್ ಪ್ರಸಾದ್ ಅವರು ಕೂಡ ಅಲ್ಲಿ ಹೋಗಬೇಕು. ನಮಗೆ ಈ ಒಂದೊಂದು ಶರಣ ಪಡ್ಕೋಬೇಕು. ಬಂಧುಗಳೇ, 30 ದಶಕಗಳ ಒಂದು ಅದ್ಭುತವಾದಂಥ ಪತ್ರಕರ್ತರಾಗಿ ನಮ್ಮ ಜೊತೆ ಇರುವಂಥವರು, ನಮ್ಮೆಲ್ಲರೂ ಕೂಡ ಹೆಚ್ಚಿನ ಗುರು ಯಾವಾಗಲೂ ನಮ್ಮನ್ನು ಪ್ರೋತ್ಸಾಹ ಮಾಡ್ತಾ ಬರುವವರು ಅದು ಶ್ರೀ ಮನೋಹರ್ ಪ್ರಸಾದ್ ಅವರು. ನಿಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆ ಮೂಲಕ ಶ್ರೀ ಮನೋಹರ್ ಪ್ರಸಾದ್ ಸರ್ ಅವರಿಗೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಹಾಗೆಯೇ ಮಾಧ್ಯಮ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತರು. ಮಾತಿನ ಮೂಲಕ, ಪತ್ರಿಕೋದ್ಯಮದ ಮೂಲಕ ಬಹಳ ಚಿರಪರಿಚಿತರು. ನಮ್ಮ ಪ್ರಸಾದ್ಗೆ ಕೂಡ ವಂದನೆಗಳನ್ನು ಸಲ್ಲಿಸಿದ್ದೇವೆ ಎಲ್ಲ ಕವಿತೆಯರ ಸಮಕ್ಷಮದಲ್ಲಿ.